Hello students, today we will begin with a new grammatical unit called as language functions. Language functions ಅಂತಂತಂದು ಒಂದು ಹೊಸ grammatical unit ಐತಿ. We will begin with that, and in your 100 marks question paper, 100 marks question paper ದಲ್ಲಿ you have got about 12 marks. ಈಗ ಏನು ಕಲಿಸ್ತಾ ಇದ್ದೀನಲ್ಲ ಇದ್ರ ಮ್ಯಾಗ ನಿಮ್ಗೆ 12 ಮಾರ್ಕ್ಸ್ ಅದಾವೆ. ಸೊ ದಿಸ್ ಇಸ್ ಕ್ವೈಟ್ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಹಿಂಗಂದ್ರೆ ಏನಂತ, ವಾಟ್ ಯು ಮೀನ್ ಬೈ ಲ್ಯಾಂಗ್ವೇಜ್ ಫಂಕ್ಷನ್ಸ್? ಲ್ಯಾಂಗ್ವೇಜ್ ಅಂತಂದ್ರೆ ಭಾಷೆ, ಭಾಷೆ ಫಂಕ್ಷನ್ಸ್ ಅಂದ್ರೆ ಕಾರ್ಯಗಳು. ಇಲ್ಲಿ ನಿಮ್ಗೆ ಎಕ್ಸಾಮ್ದಲ್ಲಿ ಏನು ಮಾಡಿರ್ತಾರೆ ಅಂತಂತಂದ್ರೆ ಇದೇ ಒಂದು ಟಾಪಿಕ್ ಮ್ಯಾಗ ಒಂದು 3 ಕ್ವಶನ್ಸ್ ಅದಾವೆ. ಕ್ವಶನ್ ನಂಬರ್ 47, 48 ಆ್ಯಂಡ್ 49. ಕ್ವಶನ್ ನಂಬರ್ 47, 48 ಆ್ಯಂಡ್ 49. ಕ್ವಶನ್ ನಂಬರ್ 47ದಲ್ಲಿ ಏನೈತೆ ಅಂತಂತಂದ್ರೆ ಯು ಗಾಟ್ ಮ್ಯಾಚ್ ದಿ ಫಾಲೋಯಿಂಗ್ಸ್. ಮ್ಯಾಚ್ ದಿ ಫಾಲೋಯಿಂಗ್ಸ್ ಮಾಡಬೇಕು. ಎದ್ರ ಜೊತೆಗೆ ಏನಂತಂದು ಒಂದು ಸೈಡ್ ಎಕ್ಸ್ಪ್ರೆಷನ್ಸ್ ಇರ್ತಾವೆ, ಒಂದು ಸೈಡ್ ಫಂಕ್ಷನ್ಸ್ ಇರ್ತಾವೆ. ಇವು ಎಕ್ಸ್ಪ್ರೆಷನ್ಸ್ ಏನದವು ಅದು ತಿಳ್ಕೊಳ್ಳೋನು, ಫಂಕ್ಷನ್ಸ್ ಏನದವು ತಿಳ್ಕೊಳ್ಳೋನು. ಮತ್ತು ಇವ ಎಕ್ಸ್ಪ್ರೆಷನ್ಸ್ ನೀವು ಕಂಪ್ಲೀಷನ್ ಆಫ್ ಡೈಲಾಗ್ ಕ್ವಶನ್ ನಂಬರ್ 48 ಅದರದಲ್ಲಿ ಕಂಪ್ಲೀಷನ್ ಆಫ್ ಡೈಲಾಗ್ದಲ್ಲಿ ಇವ ಮತ್ತು ಮರುವಾಗಿ ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು. ಆ್ಯಂಡ್ ಫೈನಲಿ ಇನ್ ಕ್ವಶನ್ ನಂಬರ್ 49 you have to write a dialogue by yourself. So to know all these 3 questions, you 3 questions 47, 48 and 49, you 3 questions ನಿಮ್ಗೆ ತಿಳ್ಕೊಬೇಕಾಗಿತ್ತು ಅಥವಾ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಿತ್ತು ಅಂತಂದ್ರೆ ದಿಸ್ ಈಸ್ ದಿ ಬೇಸ್. ಇದು ನೀವು ಮೊದಲು ಕಲ್ಕೋಬೇಕು, ತಿಳ್ಕೋಬೇಕು. ಫ್ರಮ್ ಎ ವರ್ಕ್ ಬುಕ್ ಪೇಜ್ ನಂಬರ್ 70, page number 70, page number 70 ಅಲ್ಲಿಂದ ಹಿಡ್ಕೊಂಡು until page number page number 109, 90 to 109. ಇಲ್ಲಿ ಪೇಜ್ವರೆಗೆ ಎವ್ರಿಥಿಂಗ್ ಡೀಲ್ಸ್ ವಿತ್ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಸೊ ಲೆಟ್ ಅಸ್ ಗೋ ಥ್ರೂ ದಿಸ್ ಗ್ರಾಮೆಟಿಕಲ್ ಯೂನಿಟ್. ಇದು ಗ್ರಾಮೆಟಿಕಲ್ ಯೂನಿಟ್ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಏನು ಅಂತಂತಂದು ಒಂದು ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಡೀಟೇಲ್ದಲ್ಲಿ ಸ್ಟಡಿ ಮಾಡೋಣ. ಸೊ ಲೆಟ್ ಅಸ್ ಗೋ ಥ್ರೂ ದಿ ಬೇಸ್. ಬೇಸಿಕ್ವಾಗಿ ಏನು ಅವಶ್ಯಕತೆ ಐತಿ ಇದು ಮೊದಲು ಮಾಡ್ಕೊಳ್ಳೋಣ. ಆಮೇಲೆ ವಿಲ್ ಡೂ ದಿ ರಿಮೈನಿಂಗ್ ಕ್ವಶನ್ಸ್ ವಿತ್ ರೆಫರೆನ್ಸ್ ಟು ದಿಸ್ ಬೇಸ್. ಲ್ಯಾಂಗ್ವೇಜ್ ಫಂಕ್ಷನ್ಸ್. ಲ್ಯಾಂಗ್ವೇಜ್ ಅಂತಂತಂದ್ರೆ ಆಗ ಮಾತಾಡಿದ್ವಿ ಭಾಷೆದು ಕಾರ್ಯಗಳು ಅಂದ್ರೆ ಏನು ಇತ್ರದಲ್ಲಿ ನಾವು ಭಾಷೆ ಅಂತಂತಂದ್ರೆ ಏನಪ್ಪ, ಯೂಶ್ವಲಿ ಮಾತಾಡಂತಂತಂದ್ರೆ ಯಾರಿಗೂ ಮಾತಾಡಂತಂತಂದ್ರೆ ಹೆಂಗೆ ಮಾತಾಡ್ತೀವಿ? ವೆನ್ ಯು ಬಿಗಿನ್ ಎ ಕನ್ವರ್ಸೇಷನ್, ಸುಮ್ಮನೆ ಯಾರೋ ಒಬ್ರು ನಿಂತಾರ ಅಂತಂತಂದ್ರೆ ಏನು ಮಾಡ್ತೀವಿ ನಾವು, ಹೋಗಿ ಅವ್ರಿಗೆ ಸರಳವಾಗಿ ಮಾತಾಡಂತಂತಂದ್ರೆ ಯಾವ ರೀತಿದಾಗ ಮಾತುಕತೆ ಶುರು ಮಾಡ್ತೀವಿ? ಹೌ ಡು ಯು ಸ್ಟಾರ್ಟ್ ದಿ ಕನ್ವರ್ಸೇಷನ್? ಮಾತು ಹೆಂಗೆ ಶುರು ಮಾಡ್ತೀವಿ? ಹೋದಾಗ ಕೂಡಲೇ ಅವ್ರಿಗೆ ಸರಳವಾಗಿ ನಮಗೆ ಏನು ಬೇಕಂತಂದು ಕೇಳಬೇಕಾದ್ರೂ ಒಂದು ದೇರ್ ಇಸ್ ಎ ಸಿಸ್ಟಮ್. ನಿಮ್ಮ ಸರ್ಗಳಿಗೆ ಅಥವಾ ಏನೋ ಹೋಗಿ ಒಂದು ಏನೋ ಕೇಳಬೇಕಾಗೈತಿ, ಸರ್ ಏನೋ ಬ್ಯುಸಿ ಅದಾರು, ಅವರೇನೋ ಈಸ್ ಡೂಯಿಂಗ್ ಸಮ್ ರೈಟಿಂಗ್ ವರ್ಕ್. ಸೊ ಅಂಥ ಟೈಮ್ದಲ್ಲಿ ಏನು ಮಾಡ್ತೀರಿ? ಸರ್ ಇದೇನೈತೆ ಹೇಳ್ರಿ ಅಂತಂತೀರಿ, ಅವ್ರಿಗೆ ಡಿಸ್ಟರ್ಬ್ ಮಾಡ್ದಂಗೆ ಆಗ್ತೈತೆ ಅದು. ಸೊ ಆ ಟೈಮ್ದಲ್ಲಿ ಹೆಂಗೆ ಮಾಡ್ತೀರಿ ನೀವು? ಸರ್ ಹೋಗಿ ಸರ್ ರೀ ಅಂತಂತಂದು ಹಿಂಗೆ ಎಬ್ಸಂಗಿಲ್ಲ, ಎಕ್ಸ್ಕ್ಯೂಸ್ ಮಿ ಸರ್ ಅಂತಂತೀರಿ, ಹೌದಿಲ್ಲ? ಎಕ್ಸ್ಕ್ಯೂಸ್ ಮಿ ಸರ್, ಇದು ಏನಿದು ಹಿಂಗಂತ ಕೂಡಲೇ ಅವಾಗ ಸರ್ ಏನು ಮಾಡ್ತಾರೋ ಒಂದು ಸ್ವಲ್ಪ ಈ ಕಡೆ ಗಮನ ಕೊಡ್ತಾರೆ. ಅವಾಗ ಅಂತಾರೆ ಎಸ್ ಟೆಲ್ ಮೀ. ಆಯಿತು, ಏನಾಯಿತು ಅಂತಂದು. ಈಗ ನೀವು ಹೆಂಗೆ ಸ್ಟಾರ್ಟ್ ಮಾಡಿರಿ? ಎಕ್ಸ್ಕ್ಯೂಸ್ ಮಿ ಸರ್. ಅವ್ರು ಅಷ್ಟಾದ ತಕ್ಷಣ ಸರ್ನು ಅಂತಾರೆ ಏನಾಯಿತು ಅಂತಂತಂದು.
ಅವಾಗ ದೆನ್ ಯು ವಿಲ್ ಟೆಲ್ ಸರ್ ಐ ಹ್ಯಾವ್ ಎ ಪ್ರಾಬ್ಲಮ್ ವಿತ್ ದಿಸ್ ಗ್ರಾಮರ್ ವರ್ಕ್, ಸರ್ ಐ ಹ್ಯಾವ್ ಪ್ರಾಬ್ಲಮ್ ವಿತ್ ಆರ್ಟಿಕಲ್ಸ್. ಅವಾಗ ಎಸ್ ಐ ವಿಲ್ ಎಕ್ಸ್ಪ್ಲೇನ್ ಟು ಯು. ಈ ರೀತಿದಾಗ ಮಾತುಕತೆ ಶುರು ಆಗ್ತವೆ. ಬರೀ ಸರ್ ಟೀಚರ್ ಅಂತಲ್ಲ, ಯಾವುದೇ ವ್ಯಕ್ತಿಯಿಂದ ಮಾತುಕತೆ ಶುರು ಆಗಬೇಕಾದ್ರೆ ದೇರ್ ಈಸ್ ಅ ಪ್ರಾಪರ್ ವೇ, ಒಂದು ಸರಿಯಾದ ಒಂದು ದಾರಿ ಐತಿ. ಸುಮ್ಮನೆ ಅಚಾನಕ್ ನನಗೆ ಆರಾಮಿಲ್ಲರಿ ಅಂತ ಡಾಕ್ಟ್ರ್ ಕಡೆ ಹೋಗಿ ಹೇಳಿಲ್ಲ. ಡಾಕ್ಟ್ರ್ ಕಡೆ ಹೋದ ಕೂಡಲೇ ಆಯಿತು, ಒಂದು ಸಣ್ಣ ಕನ್ವರ್ಸೇಷನ್ ಸ್ಟಾರ್ಟ್ ಆಗ್ತೈತಿ. ವಾಟ್ ಈಸ್ ಯರ್ ಪ್ರಾಬ್ಲಮ್ ಅಂತಂತಂದು ಅವ್ರು ಅಂತಾರೆ. ಅದಕ್ಕಿಂತ ಮುಂಚೆ ಎಕ್ಸ್ಕ್ಯೂಸ್ ಮಿ ಸರ್ ಐ ಆಮ್ ಮೇ ಐ ಕಮ್ ಇನ್ ಅಂತಂತಂತಂದರೆ ಒಳಗೆ ಹೋಗ್ತಾರೆ. ಈಗಾದರೂ ಒಳಗೆ ಬರಬೇಕಾದ್ರೆ ಕ್ಲಾಸ್ ರೂಮ್ ಒಳಗೆ ನೀವು ಏನಾದರೂ ಲೇಟಾಗಿ ಬಂದಿದ್ರಿ ಸರ್, ಮೊದಲು ಬಂದಿದ್ದೀರಿ ಅಂತಂತಾರೆ, ಏನು ಮಾಡ್ತೀರಿ ನೀವು? ಸರಳ ಕ್ಲಾಸ್ ಒಳಗೆ ಹಂಗೆ ಪಟ್ ಬಂದು ಬೆಂಚ್ ಮ್ಯಾಗೆ ಹೋಗಿ ಕುಂದ್ರಂಗಿಲ್ಲ. ಅಲ್ಲಿ ಬಾಕ್ಲಿಗೆ ಬಂದು ಏನಂತೀರಿ, ಮೇ ಐ ಕಮ್ ಇನ್ ಸರ್, ಮೇ ಐ ಕಮ್ ಇನ್ ಸರ್ ಅಂತಂತಂದರೆ ಯು ಆರ್ ಆಸ್ಕಿಂಗ್ ಫಾರ್ ಪರ್ಮಿಷನ್, ಅನುಮತಿ ಕೇಳ್ತಾ ಇದ್ದೀರಿ. ಏನಂತಂತಂದು ಒಳಗೆ ಬರಲಿ ಏನ್ರಿ ಸರ್ ಅಂತಂತಂದು. ಅವಾಗ ಸರ್ ಏನಂತಾರೋ ಕಮ್ ಇನ್ ಅಂತಂತಾರೆ. ಕಮ್ ಇನ್ ಅಂತಂತಂದ್ರೆ ಅನುಮತಿ ಕೊಟ್ಟಿದ್ದಂಗೆ, ಅನುಮತಿ ಕೊಟ್ಟಿದ್ದಾರೆ ಅಂತ. ದೇ ಹ್ಯಾವ್ ಗಿವನ್ ಯು ದಿ ಪರ್ಮಿಷನ್. ಬಟ್ ಇಫ್ ದಿ ಸರ್ ಸೇಸ್ ನೋ ಯು ಕಾಂಟ್ ಅಂತಂತಂದ್ರೆ ಅವಾಗೇನು ಅನುಮತಿ ಕೊಡಲಿಲ್ಲ ಅಂತ, ರಿಫ್ಯೂಸಲ್ ಆಫ್ ಪರ್ಮಿಷನ್. ಸೊ ಇವು ಏನದವಲ್ಲ, ಯಾವ ರೀತಿಯಾಗಿ ಮಾತಾಡಬೇಕು, ಏನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಅಂತ ಅನ್ನೋದು, ದಿಸ್ ಡೀಲ್ಸ್ ವಿತ್ ದಿ ಟಾಪಿಕ್ ಆಫ್ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಇದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬಗ್ಗೆ. ಸೊ ಲೆಟ್ ಅಸ್ ಬಿಗಿನ್ ವಿತ್ ಫ್ಯೂ ಆಫ್ ದಿ ಫಂಕ್ಷನ್ಸ್ ಲೈಕ್ ಗ್ರೀಟಿಂಗ್ಸ್. ಗ್ರೀಟಿಂಗ್ಸ್ ಅಂತಂತಂದರೆ ಏನು? ಗ್ರೀಟಿಂಗ್ ಈಸ್ ಎ ಫಂಕ್ಷನ್. ಇದು ಒಂದು ಫಂಕ್ಷನ್. ದಿಸ್ ಈಸ್ ಎ ಫಂಕ್ಷನ್. ಅಂಡರ್ ದಿಸ್ ಫಂಕ್ಷನ್ ವಾಟ್ ಎಕ್ಸ್ಪ್ರೆಷನ್ಸ್ ಕ್ಯಾನ್ ಯು ಯೂಸ್? ಎಕ್ಸ್ಪ್ರೆಷನ್ಸ್ ಯಾವ್ಯಾವ ಯೂಸ್ ಮಾಡ್ಬೋದಪ್ಪ? ಮೊದಲು ಗ್ರೀಟಿಂಗ್ಸ್ ಅಂತಂತಂದ್ರೆ ಏನು? ಕನ್ನಡದಲ್ಲಿ ಶುಭಾಶಯಗಳು. ಈಗ ನೀವೇನೋ ಯಾರಿಗೊಬ್ಬರಿಗೆ ಶುಭಾಶಯಗಳು ಹೇಳಬೇಕಂದ್ರೆ ಹೆಂಗೆ ಹೇಳ್ತೀರಿ, ಅಥವಾ ಯಾವ ಶಬ್ದಗಳು ಉಪಯೋಗಿಸ್ತೀರಿ? ಗ್ರೀಟಿಂಗ್ಸ್ಗೆ ಯಾರಿಗೂ ಒಬ್ಬರಿಗೆ ಶುಭಾಶಯಗಳು ಹೇಳಬೇಕಂತಂದ್ರೆ ಹೇಗೆ ಹೇಳ್ತೀರಿ ಅಂತ. ಸಿಂಪಲ್ಲಾಗಿ ಅಂತೂ ಸೀಸ್ನಲ್ ಗ್ರೀಟಿಂಗ್ಸ್ ಅಂತೂ ಇದ್ದೇ ಇರ್ತಾವೆ. ಹ್ಯಾಪಿ ದೀಪಾವಳಿ ಅಂತಂತಂದು, ಹೌದಿಲ್ಲ? ಹ್ಯಾಪಿ ಇಸ್ ಅ ಗ್ರೀಟಿಂಗ್. ಇದು ಸೀಸ್ನಲ್ ಗ್ರೀಟಿಂಗ್. ಎಂದ್ರೆ ಒಮ್ಮೆ ಹೇಳ್ತೀರಿ. ರೆಗ್ಯುಲರಾಗಿ ಡೈಲಿಯಾಗಿ ಯೂಸ್ ಮಾಡುವಂಥವು ಗ್ರೀಟಿಂಗ್ಸ್ ಇರ್ತಾವೆ. ಬೆಳಗ್ಗೆ ಸರ್ ಬಂದಾಗ ಕೂಡಲೇ ಅಥವಾ ಸರ್ದು ಮಾರಿ ಎದುರಿಗೆ ಬಂದಾಗ ಕೂಡಲೇ ನೀವೇನಂತೀರಿ? ಗುಡ್ ಮಾರ್ನಿಂಗ್ ಸರ್. ಡೋಂಟ್ ಯು ಸೇ ಗುಡ್ ಮಾರ್ನಿಂಗ್ ಸರ್? ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಆಲ್ ದೀಸ್ ಆರ್ ಗ್ರೀಟಿಂಗ್ಸ್. ಫ್ರೆಂಡ್ಸ್ ಜೊತೆಗೆ ಮಾತಾಡೋದಾದ್ರೆ ಅವ್ರಿಗೂ ಗುಡ್ ಮಾರ್ನಿಂಗ್ ಅಂತೀರಿ. ಹಾಯ್, isn't it? Hi or hello. Hi, hello ಅಂತಂತಿರಲ್ಲ, ದೀಸ್ ಆರ್ ಆಲ್ಸೋ ಗ್ರೀಟಿಂಗ್ಸ್. ಕನ್ನಡದಲ್ಲಿ ಗ್ರೀಟಿಂಗ್ಸ್ ಅಂತಂದ್ರೆ ಶುಭಾಶಯಗಳು. ಇದಿಷ್ಟು ನೆನ್ಪಿಟ್ಕೋರಿ. ಹ್ಯಾಪಿ ದೀಪಾವಳಿ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್, ಹಾಯ್, hello, all these are called as expressions. ಇವಕ್ಕೇನಂತಾರೆ ಅಂತಂತಂದ್ರೆ ಎಕ್ಸ್ಪ್ರೆಷನ್ಸ್ ಅಂತಂತಾರೆ. ದೇ ಆರ್ ಕಾಲ್ಡ್ ಆಸ್ ಎಕ್ಸ್ಪ್ರೆಷನ್ಸ್. ದಿಸ್ ಈಸ್ ದಿ ಫಂಕ್ಷನ್ ಗ್ರೀಟಿಂಗ್ಸ್. ಗ್ರೀಟಿಂಗ್ಸ್ ಕೆಳಗೆ ಎಂಥವು ಯಾವ್ಯಾವ ಎಕ್ಸ್ಪ್ರೆಷನ್ಸ್ ಬರ್ಬೋದು. ಇವಿಷ್ಟ ಅಂತಲ್ಲ, ದೇರ್ ಆರ್ ಮೆನಿ ಎಕ್ಸ್ಪ್ರೆಷನ್ಸ್ ದ್ಯಾಟ್ ಕ್ಯಾನ್ ಕಮ್ ಅಂಡರ್ ಗ್ರೀಟಿಂಗ್ಸ್. ಹ್ಯಾಪಿ ಹೋಲಿ ಅಂತ ಅನ್ಬೋದು, ದಟ್ ಈಸ್ ಆಲ್ಸೋ ಗ್ರೀಟಿಂಗ್. ಮೆರಿ ಕ್ರಿಸ್ಮಸ್, ಮೆರಿ ಕ್ರಿಸ್ಮಸ್ ಟು ಯು, ದಟ್ ಈಸ್ ಆಲ್ಸೋ ಗ್ರೀಟಿಂಗ್. ದ್ಯಾಟ್ ಕ್ಯಾನ್ ಆಲ್ಸೋ ಕಮ್ ಅಂಡರ್ ದಿಸ್ ಫಂಕ್ಷನ್. ಅದು ಎಕ್ಸ್ಪ್ರೆಷನ್ ಇಲ್ಲಿ ಯೂಸ್ ಮಾಡ್ಬೋದು. ಸೊ ಸಿಮಿಲರ್ಲಿ ದೇರ್ ಆರ್ ಮೆನಿ ಅದರ್ ಫಂಕ್ಷನ್ಸ್. ಸಾಕಷ್ಟು ಫಂಕ್ಷನ್ಸ್ ಅದಾವೆ ಇಲ್ಲಿ. ದಿಸ್ ಈಸ್ ಜಸ್ಟ್ ಒನ್ ಟೈಪ್ ಆಫ್ ಫಂಕ್ಷನ್. ಕಮಿಂಗ್ ಟು ದಿ ನೆಕ್ಸ್ಟ್ ಟೈಪ್ ಆಫ್ ಫಂಕ್ಷನ್, ಮೇಕಿಂಗ್ ರಿಕ್ವೆಸ್ಟ್ ಅಂತ. ರಿಕ್ವೆಸ್ಟ್ ಅಂತಂತಂದ್ರೆ ಏನಪ್ಪ? ರಿಕ್ವೆಸ್ಟ್ ಆರ್ ರಿಕ್ವೆಸ್ಟಿಂಗ್. ವಾಟ್ ಯು ಮೀನ್ ಬೈ ರಿಕ್ವೆಸ್ಟ್? ರಿಕ್ವೆಸ್ಟ್ ಅಂತಂತಂದ್ರೆ ವಿನಯಿತಿ ಮಾಡೋದು. ಆಸ್ಕಿಂಗ್ ಫಾರ್ ಸಮಥಿಂಗ್, ಏನೋ ಕೇಳ್ತಾ ಇದ್ದೀರಿ ನೀವು, ಅದು ವಿತ್ ದಿ ಪ್ಲೀಸಿಂಗ್ ಮೂಡ್,
ಒಂದು ಪ್ಲೀಸಿಂಗ್ ಮೂಡ್ದಿಂದ ಏನೋ ಕೇಳಾಕತ್ತೀರಿ ಅಂತಂತಂದ್ರೆ ವಿತ್ ದಿ ಹಂಬಲ್ ಇನ್ ಯುವರ್ ಆ್ಯಕ್ಷನ್ ದೇರ್ ಈಸ್ ಹಂಬಲ್ನೆಸ್ ರಿಕ್ವೆಸ್ಟ್, ಅವಾಗ ವಿ ಕಾಲ್ ಇಟ್ ಆಸ್ ರಿಕ್ವೆಸ್ಟಿಂಗ್, ವಿನಂತಿ. ಇಂಥಲ್ಲಿ ಏನಂತ ಬರ್ಬೋದು? ವಾಟ್ ಆರ್ ದ ಎಕ್ಸ್ಪ್ರೆಷನ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಎಕ್ಸ್ಪ್ರೆಷನ್ ಇನ್ ರಿಕ್ವೆಸ್ಟಿಂಗ್? ಲೈಕ್ ವಿಲ್ ಯು ಪ್ಲೀಸ್ ಗಿವ್ ಮಿ ಅ ಬುಕ್? ವಿಲ್ ಯು ಪ್ಲೀಸ್ ಗಿವ್ ಮೀ ಯೋರ್ ಬುಕ್? ಹೌದಿಲ್ಲ? ನೀವು ಯಾರ ಕಡೆನೂ ಒಂದು ಪುಸ್ತಕ ಬೇಕಾಗಿತ್ತು ಅಂತಂತಂದ್ರೆ ಹೆಂಗಂತೀರಿ? ಫ್ರೆಂಡ್ಸ್ ಮಾತು ಬೇರೆ, ರಿಕ್ವೆಸ್ಟ್ ಮಾಡ್ತಿರಲಿಲ್ಲ ಹೆಂಗೆ ಗೊತ್ತು? ಹೌದಿಲ್ಲ? ಫ್ರೆಂಡ್ಸ್ ಐತಂದ್ರೆ ಪುಸ್ತಕ ತಾಯಿಲ್ಲ ಅಂತಂತೀವಿ. ದ್ಯಾಟ್ ಈಸ್ ಆಲ್ಸೋ ಅ ರಿಕ್ವೆಸ್ಟ್, ಬಟ್ ಇನ್ಫಾರ್ಮಲ್ ವೇ. ಆದರೆ ಯಾರ ಕಡೆನೂ ಒಬ್ಬರು ಸೀನಿಯರ್ ಅದಾರೋ ಅಥವಾ ನಿಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಕಡೆಯಿಂದ ಕೇಳ್ತಾ ಇದ್ದೀರಿ ಅಂತಂತಂದ್ರೆ ಅವಾಗ ಹೆಂಗೆ ಕೇಳ್ತೀರಿ? ವಿಲ್ ಯು ಪ್ಲೀಸ್ ಗಿವ್ ಮಿ ಯುವರ್ ಬುಕ್? ಅವಾಗ ರಿಕ್ವೆಸ್ಟ್ ಮಾಡಿ ಕೇಳ್ತೀರಿ, ವಿನಂತಿ ರೂಪದಲ್ಲಿ ಕೇಳ್ತೀರಿ. ಹೌದಲ್ಲ? ಫ್ರೆಂಡ್ಸ್ ಕೇಳೋದು ಪುಸ್ತಕ ತಾರೋ ಇಲ್ಲ ಅಂತಂತೀರಿ, ದ್ಯಾಟ್ ಈಸ್ ಡಿಫ್ರೆಂಟ್ ಥಿಂಗ್, ದ್ಯಾಟ್ ಈಸ್ ಆಲ್ಸೋ ಅ ರಿಕ್ವೆಸ್ಟ್. ಇಲ್ಲಿ ವಿಲ್ ಯು ಪ್ಲೀಸ್ ಗಿವ್ ಮಿ ಯುವರ್ ಬುಕ್ ವಿತ್ ಮೋರ್ ಫಾರ್ಮಲ್ ವೇ. ಸೊ ಸಿಮಿಲರ್ಲಿ ಕ್ಯಾನ್ ಯು ಹೆಲ್ಪ್ ಮೀ? ಇದನ್ನು ಒಂಥರ ರಿಕ್ವೆಸ್ಟ್. ಇಟ್ ಕ್ಯಾನ್ ಬಿ ಆಲ್ಸೋ ವೇ ರಿಕ್ವೆಸ್ಟ್ ಆಲ್ಸೋ. ನಂಗೆ ಒಂದು ಸ್ವಲ್ಪ ಸಹಾಯ ಮಾಡ್ತೀರೇನಪ್ಪ ಅಂತಂತಂದು ಇದನ್ನು ಒಂದು ಥರ ರಿಕ್ವೆಸ್ಟ್, ಏನೋ ಕೇಳ್ತಾ ಇದ್ದೀರಿ. ಸೊ ದಿಸ್ ರಿಕ್ವೆಸ್ಟಿಂಗ್ ಅಂತಂತಂದ್ರೆ ವಿನಂತಿ ಮಾಡೋದು. ನೆನಪಿಟ್ಕೋರಿ, ರಿಕ್ವೆಸ್ಟಿಂಗ್ ಅಂತಂದ್ರೆ ವಿನಂತಿ ಮಾಡೋದು. ವಿನಂತಿ ಯಾವ ರೀತಿದಾಗ ಯಾವುದೋ ಒಂದು ಎಕ್ಸ್ಪ್ರೆಷನ್ಸ್ ಬಂದು ಅಂತಂತಂದ್ರೆ ಯು ಕ್ಯಾನ್ ಥಿಂಕ್ ಆಫ್ ಅದರ್ ಎಕ್ಸ್ಪ್ರೆಷನ್ಸ್ ಆಲ್ಸೋ. ಬೇರೆ ಎಕ್ಸ್ಪ್ರೆಷನ್ಸು ಯೋಚನೆ ಮಾಡಿರಿ. ಸೊ ಕ್ಯಾನ್ ಯು ಹೆಲ್ಪ್ ಮೀ? ವಿಲ್ ಯು ಪ್ಲೀಸ್ ಗಿವ್ ಮೀ ಅ ಬುಕ್? ಪ್ಲೀಸ್ ಲೆಂಡ್ ಅ ಪೆನ್ ಕೊಡ್ರಿ ಅಂತಂತಂದು ಕೇಳ್ತೀರಿ. ದೀಸ್ ಆರ್ ಆಲ್ ಮೇಕಿಂಗ್ ರಿಕ್ವೆಸ್ಟ್. ಕಮಿಂಗ್ ಟು ದಿ ಅನದರ್ ಫಂಕ್ಷನ್, ಇದು ಬಿಟ್ಟು ಮತ್ತೊಂದು ಫಂಕ್ಷನ್ ಅಂತಂತಂದ್ರೆ ದೇರ್ ಆರ್ ಮೆನಿ ಫಂಕ್ಷನ್ಸ್ ಹಿಯರ್. ದೇರ್ ಆರ್ ಮೆನಿ ಫಂಕ್ಷನ್ಸ್. ಗ್ರ್ಯಾಟಿಟ್ಯೂಡ್. ಗ್ರ್ಯಾಟಿಟ್ಯೂಡ್ ಅಂತಂತಂದ್ರೆ ಏನಪ್ಪ? ಗ್ರ್ಯಾಟಿಟ್ಯೂಡ್ ಅಂತಂತಂದ್ರೆ ಧನ್ಯವಾದಗಳು ಹೇಳೋದು. ಟು ಎಕ್ಸ್ಪ್ರೆಸ್ ಥ್ಯಾಂಕ್ಫುಲ್ನೆಸ್. ಧನ್ಯವಾದಗಳು. ಯಾರು ನಿಮ್ಗೊಬ್ಬರು ಸಹಾಯ ಮಾಡ್ತಾರೆ ಅಥವಾ ಆಗ ನಾವೇನು ಕೇಳಿವಿ? ರಿಕ್ವೆಸ್ಟ್ ಕೇಳಿವಿ, ವಿಲ್ ಯು ಪ್ಲೀಸ್ ಗಿವ್ ಮಿ ಅ ಬುಕ್? ಅವನಂತಾನೆ ತಗೋ ಇದು ಪುಸ್ತಕ ತಗೋ ಅಂತಂತಾನೆ. ಅವಾಗ ನೀವೇನಂತೀರಿ? ಪುಸ್ತಕ ತೊಗೊಂಡು ಗಪ್ ಕುಂದ್ರಂಗಿಲ್ಲ. ಆಯ್ತು ತಗೋ ಪುಸ್ತಕ ಸಿಕ್ಕೈತೀನಿ, ಯಾಕೆ ನೀವು ಮಾತಾಡೋದು ಅಂತ ಹಂಗೆ ಅನ್ನಂಗಿಲ್ಲ. ಆವಾಗ ಯು ರಿಟರ್ನ್ ದಿ ಫೇವರ್ ಬೈ ಸೇಯಿಂಗ್ ಥ್ಯಾಂಕ್ ಯು. ಹೌದಿಲ್ಲ? ಸೊ ಗ್ರ್ಯಾಟಿಟ್ಯೂಡ್ ಅಂತಂತಂದ್ರೆ ನೀವು ಧನ್ಯವಾದ ವಾಪಸ್ ಹೇಳೋದು. ದಟ್ ಈಸ್ ಲೈಕ್ ಥ್ಯಾಂಕ್ಸ್. ಫ್ರೆಂಡ್ ಕಡೆ ಪುಸ್ತಕ ಇಟ್ಕೊಂಡ್ರಿ ಥ್ಯಾಂಕ್ಸ್. ಹೌದಿಲ್ಲ? ಅಥವಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸೋ ಮಚ್. ಇವೆಲ್ಲ ಏನದಾವ? ಗ್ರ್ಯಾಟಿಟ್ಯೂಡ್. These expressions, thanks, thank you very much, thank you so much, ivella they are all the expressions used to express the function gratitude. ಧನ್ಯವಾದ ಹೇಳೋ ಸಂಬಂಧ ನಾವು we make use of these expressions. Similarly, complimenting. Next one is complimenting. To compliment someone. ಕಾಂಪ್ಲಿಮೆಂಟ್ ಅಂತಂತಂದ್ರೆ ಏನಪ್ಪ? ಈಗ ಕಾಂಪ್ಲಿಮೆಂಟ್ ಅಂತಂತಂದ್ರೆ ಹೊಗಳಿ ಅಥವಾ ಒಳ್ಳೇದಂತ ಹೇಳೋದು. ಸೇಯಿಂಗ್ ಸಮಥಿಂಗ್ ಗುಡ್ ಅಬೌಟ್ ಅದರ್ಸ್ ಈಸ್ ಕಾಂಪ್ಲಿಮೆಂಟಿಂಗ್. ನೀವು ಯಾರೋ ಒಬ್ಬರು ನಿಮ್ಮ ಫ್ರೆಂಡ್ ಬರ್ತಾರೋ, ಹೊಸ ಶರ್ಟ್ ಹಾಕೊಂಡಿರ್ತಾನೆ, ಅವಾಗೇನಂತೀರಿ? ನಿನ್ನ ಶರ್ಟ್ ಚಲೋ ಐತಪ್ಪ. ವಾಟ್ ಈಸ್ ದಿಸ್? ದಿಸ್ ಈಸ್ ಕಾಂಪ್ಲಿಮೆಂಟಿಂಗ್, ಪ್ರೈಸಿಂಗ್. ಅಥವಾ ಯಾರೋ ಒಬ್ಬ ಹೊಸ ಡ್ರೆಸ್ ಹಾಕೊಂಡು ಬಂದಾಗ ಹೀ ಈಸ್ ಲುಕಿಂಗ್ ಸ್ಮಾರ್ಟ್, ಯು ಆರ್ ಲುಕಿಂಗ್ ಸ್ಮಾರ್ಟ್ ಇನ್ ಯುವರ್ ನ್ಯೂ ಯೂನಿಫಾರ್ಮ್. ಹೊಸ ಯೂನಿಫಾರ್ಮ್ದಾಗ ನೀನು ಒಳ್ಳೆ ಕಾಣಿಸ್ತಾ ಇದ್ದೀ ಹಂಗಂತಂತಂದ್ರೆ ಏನು? ದಿಸ್ ಈಸ್ ಕಾಂಪ್ಲಿಮೆಂಟಿಂಗ್. ಸೊ ದಿಸ್ ಈಸ್ ಆಲ್ಸೋ ಅ ಫಂಕ್ಷನ್ ಕಾಂಪ್ಲಿಮೆಂಟ್ ಆರ್ ಕಾಂಪ್ಲಿಮೆಂಟಿಂಗ್. ಕಾಂಪ್ಲಿಮೆಂಟಿಂಗ್ ಈಸ್ ಪ್ರೈಸಿಂಗ್, ಹೊಗಳೋದು. ಪ್ರೈಸಿಂಗ್ ಸಮ್ ಒನ್.
Like, what are the expressions you can use here? It is a beautiful ಡ್ರೆಸ್ ಒಳ್ಳೇದೈತೆ ಅಂತ. ದಿಸ್ ಇಸ್ ಅ ಕಾಂಪ್ಲಿಮೆಂಟ್. ಯಾರಿಗೂ ಹೇಳತ್ತೀರಿ, ಯಾರೋ ಒಬ್ರು ಡ್ರೆಸ್ ಒಳ್ಳೇದು ಹಾಕೊಂಡು ಬಂದಿರ್ತಾರೆ, ಅವ್ರಿಗೆ ನೀವೇನು ಕಾಂಪ್ಲಿಮೆಂಟ್ ಮಾಡತ್ತೀರಿ, ನಿಮ್ಮ ಡ್ರೆಸ್ ಒಳ್ಳೇದೈತೆ ಅಂತಂದ. ಸೊ ದಿಸ್ ಕುಡ್ ಬಿ ಕಾಂಪ್ಲಿಮೆಂಟ್. ಸೊ ಯು ಆರ್ ಲುಕಿಂಗ್ ಸ್ಮಾರ್ಟ್ in uniform. ಯೂನಿಫಾರ್ಮ್ ಒಳಗೆ ನೀನು ಸ್ಮಾರ್ಟ್ ಕಾಣಿಸ್ತಾ ಇದೆಯಾ, ಇದನ್ನು ಏನು ಹೊಗಳೋದು, ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಪ್ರೈಸಿಂಗ್. ಸೊ ಯು ಆರ್ ಲುಕಿಂಗ್ ಸ್ಮಾರ್ಟ್ ಇನ್ ಯೂನಿಫಾರ್ಮ್. ಲೈಕ್ ಇಟ್ ಈಸ್ ಲೈಕ್ ಪ್ರೈಸಿಂಗ್ ಸಮ್ಮನ್. ಯಾರಿಗೂ ಒಂದು ಒಳ್ಳೆಯ ಮಾತು ಹೇಳೋದು ಅಥವಾ ಯಾರಿಗೋ ಒಂದು ಪ್ರೈಸ್ ಮಾಡೋದು, ದಿಸ್ ಕಾಲ್ಡ್ ಆಸ್ ಕಾಂಪ್ಲಿಮೆಂಟಿಂಗ್. You can use other expressions also. This is just for example ಸಂಬಂಧ ಒಂದು ಎರಡೆರಡು ಸೆಂಟೆನ್ಸ್ ಹೇಳ್ಕೊತ ಹೋಗಿರ್ತೀನಿ expressions. You can use other expressions also. After complimenting, there is also a function called as congratulations. ಇದಂತೂ ನಿಮ್ಗೆ ಗೊತ್ತೈತಿ. Congratulations ಅಂತಂತಂದ್ರೇನು? ಕಾಂಗ್ರ್ಯಾಚುಲೇಷನ್ಸ್ ಅಂತಂದು ನಿಮ್ಮ ಫ್ರೆಂಡ್ಸ್ಗೆ ಹೇಳ್ತಿರ್ತೀರಿ. ಯಾವಾಗ ಹೇಳ್ತೀರಿ ನೀವು ಅದು ಕಾಂಗ್ರ್ಯಾಚುಲೇಷನ್ಸ್? ಏನೋ ಒಂದು ಹಿ ಹ್ಯಾಡ್ ಮೇಡ್ ಆ್ಯನ್ ಅಚೀವ್ಮೆಂಟ್, ಯಾವುದೋ ಒಂದು ಅಚೀವ್ಮೆಂಟ್ ಮಾಡಿರ್ತಾನೋ, ಕ್ಲಾಸ್ನಲ್ಲಿ ಫಸ್ಟ್ ಬಂದಿರ್ತಾನೋ, ರನ್ನಿಂಗ್ ರೇಸ್ನಾಗ ಫಸ್ಟ್ ಇರ್ತಾನೋ, ಅಥವಾ ಸ್ಪೋರ್ಟ್ಸ್ನಾಗ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ಕೊಂಡು ಬಂದಿರ್ತಾನೋ, ಅವಾಗ ಏನಂತ ಹೇಳ್ತಾರೆ ನೀವು? ಕಾಂಗ್ರ್ಯಾಚುಲೇಷನ್ಸ್ ಅಂತಂತಂದ್ರೆ ಅಭಿನಂದನೆಗಳು. ವಿಚ್ ಆರ್ ದಿ ಎಕ್ಸ್ಪ್ರೆಸ್ ದಟ್ ಕ್ಯಾನ್ ಬಿ ಯೂಸ್ಡ್? ಕಾಂಗ್ರ್ಯಾಟ್ಸ್ ಅಂತಂತಂದ್ರೆ ಇಸ್ ಆನ್ ಇನ್ಫಾರ್ಮಲ್ ವೇ. ನಿಮ್ಮ ಫ್ರೆಂಡ್ಸ್ ಅದು ಯಾರು ಇದ್ದಾರೆ, ಕಾಂಗ್ರ್ಯಾಟ್ಸ್ ಅಂತ ಅಷ್ಟೇ ಹೇಳ್ಬಿಡ್ತೀರಿ. ಕಾಂಗ್ರ್ಯಾಚುಲೇಷನ್ಸ್ ಟು ಯು, ದಟ್ ಈಸ್ ಆಲ್ಸೋ. Congratulations to you on getting first prize. ಹೌದಲ್ಲ? ಅಥವಾ ವೆಲ್ ಡನ್. This is also congratulations. Well done. This is also congratulations. So congratulations ಅಂತಂತಂದ್ರೆ ಅಭಿನಂದನೆ ತೋರಿಸ್ಕೊಡೋದು, ಟು ಎಕ್ಸ್ಪ್ರೆಸ್ congratulations ಫಂಕ್ಷನ್ ಒಳಗೆ ದೀಸ್ ಆರ್ ದಿ ಎಕ್ಸ್ಪ್ರೆಷನ್ಸ್ ದ್ಯಾಟ್ ಕ್ಯಾನ್ ಬಿ ಯೂಸ್ಡ್. congratulations to you, well done. There are other expressions also you can make use into the function congratulation. Similarly, another function is apology. ಅಂತಂತಂದ್ರೆ ಏನಪ್ಪ ಇದು? There is another function called as apology ಅಂತಂತಂದ್ರೆ ಕ್ಷಮೆ ಕೇಳೋದು. ಏನೋ ಒಂದು ತಪ್ಪು ಮಾಡ್ತೀರಿ, ತಪ್ಪು ಮಾಡಿದ ತಕ್ಷಣ ಏನಾಗ್ತೈತಿ? ತಪ್ಪು ಆದ ಕೂಡಲೇ ಯು ಎಕ್ಸೆಪ್ಟ್ ಯುವರ್ ಮಿಸ್ಟೇಕ್. ನೀವು ತಪ್ಪು ಮಾಡಿದ್ದು ನಿಮ್ಗೆ ಗೊತ್ತಾಗ್ತೈತಿ. ಅದು ತಪ್ಪು ಮಾಡಿದ್ದು ನೀವು ಯಾವ ರೀತಿದಾಗ ಎಕ್ಸ್ಪ್ರೆಸ್ ಮಾಡಿ ಹೇಳ್ತೀರಿ? ಸಾರಿ ಸರ್, ಹೌದಿಲ್ಲ? ಸಾರಿ ಸರ್ ಅಂತಂತಾರೆ, ಹೌದಿಲ್ಲ? ತಪ್ಪಾಗೈತೆ ಅಂತಂದು ಕೂಡಲೇ ಸಾರಿ ಸರ್ ಅಂತಂತಾರೆ. ಅಥವಾ ಎಕ್ಸ್ಟ್ರೀಮ್ಲಿ ಸಾರಿ, ಭಾಳ ಎಕ್ಸ್ಟ್ರೀಮ್ಲಿ ಸಾರಿ. ಅಥವಾ ದೇರ್ ಈಸ್ ಆಲ್ಸೋ ಅನದರ್ ಅಪಾಲಜಿ, ಕ್ಷಮೆ ಅಂತಂತಂದ್ರೆ ದ್ಯಾಟ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್.
apologize, apologize. I apologize with my mistake that I have committed. I have committed a mistake. ಅದಕ್ಕೆ ಒಂದು ಕ್ಷಮೆ. Pardon me. Pardon me ಅಂತ ಅನ್ನೋದು even that can be used. Pardon me sir. ಕ್ಷಮೆ ಅಂತಂತಂದು we can make use of these expressions under the category of apology. ಈ category ಕೆಳಗೆ these are the expressions that can be used. These are just the examples and you can add your own other expressions also. Apart from these given functions, there are still many more. Coming to the next function called as sympathy. ಸಿಂಪತಿ ಅಂತಂತಂದ್ರೆ ಏನಪ್ಪ ಇದು? ಸಹಾನುಭೂತಿ ತೋರಿಸೋದು, ಅನುಕಂಪ ತೋರಿಸೋದು. ಒಮ್ಮೊಮ್ಮೆ ಏನಾಗಿರ್ತೈತಿ, ಯಾರ ಜೊತೆಗೋ ಕೆಟ್ಟಾಗಿರ್ತೈತಿ. ದೆರ್ ಮೈಟ್ ಬಿ ಸಮಥಿಂಗ್ ರಾಂಗ್ ವಿತ್ ಸಮನ್ ಎಲ್ಸ್, ಅಥವಾ ಅವ್ರಿಗೆ ನೋಡಿ ಕೆಟ್ಟ ಅನ್ನಿಸ್ತೈತಿ. ಯಾರಾದರೂ ಒಬ್ರು ನಿಮ್ಮ ಫ್ರೆಂಡ್ ಬರೋತ್ನಾಗ ಏನೋ ಗಾಡಿ ಆಕ್ಸಿಡೆಂಟ್ದಾಗ ಬೀಳ್ತಾನೋ ಅಥವಾ ಪೆಟ್ಟು ಹತ್ತಿರ್ತೈತಿ. ಅವಾಗೇನಂತೀರಿ ನೀವು? ಅವಾಗಂತ ಖುಷಿ ಆಗಿಬಿಡ್ತೀರಾ? ಆರ್ ಯು ಹ್ಯಾಪಿ ವಿತ್ ಇಟ್? ನೋ, ಯು ಎಕ್ಸ್ಪ್ರೆಸ್ ಯುವರ್ ಗ್ರೀಫ್. ನೀವು ದುಃಖ ಎಕ್ಸ್ಪ್ರೆಸ್ ಮಾಡ್ತೀರಿ. ನೀವು ದುಃಖ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಯಾವ ಶಬ್ದಗಳು ಉಪಯೋಗಿಸ್ತೀರಿ ಇಂಗ್ಲೀಷ್ನಲ್ಲಿ? ಸೋ ಸ್ಯಾಡ್. ಸೋ ಸ್ಯಾಡ್ ಹಿ ಮೆಟ್ ವಿತ್ ಎನ್ ಆಕ್ಸಿಡೆಂಟ್. ಮತ್ತು ವಾಟ್ ಎ ಪಿಟಿ. ವಾಟ್ ಎ ಪಿಟಿ. ವಾಟ್ ಎ ಪಿಟಿ ಅಂತಂದ್ರೆ ಪಾಪ ಅಂತ. ಅಯ್ಯೋ ಪಾಪ. ವಾಟ್ ಎ ಪಿಟಿ, ಹಿ ಹ್ಯಾಡ್ ಟು ಗೋ ಅಂಡರ್ ಆಪರೇಷನ್. ಅಂಡರ್ ಆಪರೇಷನ್. What a pity, so sad. These are sympathetic words. Or you can also say, I am upset about it. I am upset about it. ಇದ್ರ ಬಗ್ಗೆ ನಂಗೆ ಕೆಟ್ಟ ಅನಿಸ್ತೈತಿ, upset. These are the words or the expressions under the category of sympathy. Functions, sympathy functions ಕೆಳಗೆ can make use of so sad, what a pity, I am so upset about it. ಅಂದರೆ ದುಃಖ ಪ್ರಕಟಣೆ ಮಾಡೋ ಸಂಬಂಧ ಶಬ್ದಗಳು ಉಪಯೋಗಿಸೋದು. that is called as sympathy. Coming to the next function, ಮತ್ತೊಂದು ಫಂಕ್ಷನ್ very oftenly used. ಪರ್ಮಿಷನ್ ಅಂತ. ಇದಂತೂ ನಿಮಗೆಲ್ಲರಿಗೂ ಗುರ್ತೈತಿ. ಪರ್ಮಿಷನ್ ಅಂತಂತಂದ್ರೆ ಅನುಮತಿ ತಗೊಳ್ಳೋದು. ಅನುಮತಿ ತೊಗೊಳೋದಕ್ಕೆ ಪರ್ಮಿಷನ್. ಕ್ಲಾಸ್ ಒಳಗೆ ನೀವು ಆಗಾಳೆ ಹೇಳಿ, ನಾನು ಕ್ಲಾಸ್ ಒಳಗೆ ಬರಬೇಕಾದ್ರೆ ಏನಂತಂತೀರಿ? ಮೇ ಐ ಕಮ್ ಇನ್ ಸರ್, ಹೌದಿಲ್ಲ? ಮೇ ಐ ಕಮ್ ಇನ್, ಆಸ್ಕಿಂಗ್ ಫಾರ್ ಪರ್ಮಿಷನ್. ಅಥವಾ ಅಕಸ್ಮಾತ್ ಕ್ಲಾಸ್ನಿಂದ ಹೊರಗೆ ಹೋಗ್ಬೇಕಾದ್ರೂ ಅವಾಗೇನಂತೀರಿ? ಸರ್ ವಿಲ್ ಯು ಪರ್ಮಿಟ್ ಮೀ ಟು ಗೋ ಔಟ್ ಆಫ್ ದಿ ಕ್ಲಾಸ್. ಕ್ಲಾಸ್ ಹೊರಗೆ ಹೋಗಕ್ಕೆ ನಮ್ಗೆ ಅನುಮತಿ ಐತೇನಂತ ಕೇಳ್ತೀರಿ. ಎದ್ದು ಸುಮ್ಮನೆ ಯಾರೂ ಹೋಗಂಗಿಲ್ಲ. ಪರ್ಮಿಷನ್ ಈಸ್ ಆಸ್ಕಿಂಗ್ ಫಾರ್ ಪರ್ಮಿಷನ್. ಒಂದು ಅನುಮತಿ ಕೇಳೋದಕ್ಕೆ ದ್ಯಾಟ್ ಈಸ್ ಪರ್ಮಿಷನ್. ಯು ವಾಂಟ್ ಟು ಗೋ ಔಟ್ ಆಫ್ ದಿ ಕ್ಲಾಸ್, ವಿ ಟೇಕ್ ಪರ್ಮಿಷನ್. ಸರ್ ವಿಲ್ ಯು ಪರ್ಮಿಟ್ ಮೀ ಟು ಗೋ ಔಟ್ ಆಫ್ ದಿ ಕ್ಲಾಸ್. ಅಥವಾ ಸರ್ ಕ್ಯಾನ್ ಐ ಗೋ ಔಟ್ ಆಫ್ ದಿ ಕ್ಲಾಸ್ ಆ್ಯಂಡ್ ಗೆಟ್ ಎ ಬುಕ್. ಹೊರಗೆ ಹೋಗಿ ನಾನು ಪುಸ್ತಕ ತೊಗೊಂಬರ್ಲೇನಂತಂತಂದು. ದಿಸ್ ಈಸ್ ಆಸ್ಕಿಂಗ್ ಫಾರ್ ಪರ್ಮಿಷನ್. ಅವಾಗ ಸರ್ ಏನಂತಾರೋ? ಎಸ್. ನೀವು ಒಳಗೆ ಬರೋದು ನೋಡ್ತಾರೋ, ಮೇ ಐ ಕಮ್ ಇನ್ ಸರ್ ಅಂತಂತಂದ್ರೆ ಅವಾಗ ಸರ್ ಏನಂತಾರೋ? ಎಸ್. ಎಸ್ ಅಂತಂತಂದ್ರೆ ಎಸ್ ಯು ಕ್ಯಾನ್ ಕಮ್ ಇನ್. ಅವಾಗ ದಿಸ್ ಈಸ್ ಗಿವಿಂಗ್ ಪರ್ಮಿಷನ್. ಅದು ಪರ್ಮಿಷನ್ ಕೊಟ್ರಂತ, ಅನುಮತಿ ಕೊಟ್ರಂತ. ಅಕಸ್ಮಾತ್ ನೀವು ಭಾಳ ಲೇಟ್ ಬಂದಿದ್ರಿ, ಸರ್ ಪರ್ಮಿಷನ್ ಕೊಡಲಿಲ್ಲ, ಮೇ ಐ ಕಮ್ ಇನ್ ಸರ್ ಅಂತಂದು ಕೂಡಲೇ ನೋ ಯು ಕಾಂಟ್ ಕಮ್ ಇನ್ ಅಂತಂತಾರೆ. ಅವಾಗೇನು? ರಿಫ್ಯೂಸಿಂಗ್ ಪರ್ಮಿಷನ್. ಪರ್ಮಿಷನ್ ರಿಫ್ಯೂಸ್ ಮಾಡೋದಕ್ಕೆ. ಸೊ ದೇರ್ ಆರ್
ಮೆನಿ ಫಂಕ್ಷನ್ಸ್ ಲೈಕ್ ದ್ಯಾಟ್. ರಿಫ್ಯೂಸಲ್ ಆಫ್ ಪರ್ಮಿಷನ್, ಗಿವಿಂಗ್ ಪರ್ಮಿಷನ್ ಆಗಲಿ, giving permission or refusing permission, ಗಿವಿಂಗ್ ಅಂತಂತಂದ್ರೆ ಎಸ್, ಇದು ನೋ. ಪರ್ಮಿಷನ್ದಲ್ಲಿ ಹಂಗೆ ಡಿವಿಷನ್ಸ್ ಅದಾವೆ, ಸಬ್ ಡಿವಿಷನ್ಸ್. Another important function is introduction. Introduction antanu, that is also an important functions in the language. Now what is that? Introduction. ಇಂಟ್ರಡಕ್ಷನ್ ಅಂತಂತಂದ್ರೆ ಪರಿಚಯ ಮಾಡೋದು. ನಿಮ್ಮ ಫ್ರೆಂಡಿಗೆ ಎಲ್ಲೋ ಕರ್ಕೊಂಡು ಹೋಗಿರ್ತೀರಿ, ಈಸ್ ವೆರಿ ವೆಲ್ ನೋನ್ ಟು ಯು. ಅವಂದ ನಿಮ್ಮದು ಒಳ್ಳೆ ಪರಿಚಯನೇ ಇರ್ತೈತಿ. ಆದ್ರೆ ಅಲ್ಲಿ ಮತ್ತೊಬ್ಬ ಫ್ರೆಂಡ್ ಬರ್ತಾನೆ, ಅವ ಬೇರೆ ಫ್ರೆಂಡನ್ನ, ಅವ್ನು ನಿಮ್ಗೆ ಗುರ್ತಾ ಇಲ್ಲ, ಇವು ನಿಮ್ದು ಹಳೆ ಫ್ರೆಂಡ. ಅವನಿಗೆ ಅವಾಗ ಎದ್ರೆ ಅವ್ನು ಬಂದಾಗ ಕೂಡಲೇ ಏನಂತೀರಿ, ನಿಮ್ದಂತ ಅವನಿಗೆ ಪರಿಚಯ ಇರ್ತೈತಿ, ಅವನದು ನಿಮಗೆ ಪರಿಚಯ ಇರ್ತೈತಿ. ಖರೆ ಈ ವ್ಯಕ್ತಿ ಹೊಸ ವ್ಯಕ್ತಿ ಅದಾನಲ್ಲ, ಇವೊಂದು ಪರಿಚಯ ಅವನಿಗೆ ಇರೋಂಗಿಲ್ಲ. ಅವಾಗೇನು ಮಾಡ್ತೀರಿ, ಯು ಇಂಟ್ರೊಡ್ಯೂಸ್ ಹಿಮ್ ಟು ದಿ ಅದರ್ ಫ್ರೆಂಡ್. ಈ ವ್ಯಕ್ತಿಗೆ ನೀವು ಅವನಿಗೆ ಪರಿಚಯ ಮಾಡಿಕೊಡ್ತೀರಿ. ಪರಿಚಯ ಯಾವ ರೀತಿಯಾಗಿ ಮಾಡ್ತೀರಿ? ಮೀಟ್ ಮೈ ಫ್ರೆಂಡ್, ಮೀಟ್ ಮೈ ಫ್ರೆಂಡ್, ಮೀಟ್ ಮೈ ಫ್ರೆಂಡ್ ಆಕಾಶ್. ನನ್ನ ಫ್ರೆಂಡ್ ಇವನು ಆಕಾಶ್ ಅಂತ, ಭೇಟಿಯಾಗ್ರಿ ಅಂತ. ಮೀಟ್ ಮೈ ಫ್ರೆಂಡ್ ಆಕಾಶ್. ಅಥವಾ ಯಾರಿಗೋ ಒಬ್ಬರು ಇಂಟ್ರೊಡ್ಯೂಸ್ ಮಾಡ್ತಾರೆ. ನೀವು ನಿತ್ಯ ತಲೆಯಲ್ಲಿ ಏನಾಗಿರ್ತೈತಿ, ಅವಾಗ ನೀವು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ ಎಲ್ಲೋ ಹೊಂಟಿರ್ತೀರಿ, ಅಥವಾ ನಿಮ್ಮ ಅಣ್ಣಗೆ ಕರ್ಕೊಂಡು ಹೊಂಟಿರ್ತೀರಿ, ನಿಮ್ಮ ಅಂಕಲ್ ಕರ್ಕೊಂಡು ಹೊಂಟಿರ್ತೀರಿ. ನಿಮ್ಮ ಫ್ರೆಂಡ್ ಎದುರಿಗೆ ಬರ್ತಾನೆ, ನೀವು ನಿಮ್ಮ ಅಂಕಲ್ ಕೂಡ ಹೋಗ್ತಿರ್ತೀರಿ, ನಿಮ್ಮ ಫ್ರೆಂಡ್ ಎದುರಿಗೆ ಬರ್ತಾರೆ. ಅವಾಗ ಅವ್ನು ನಿಮ್ಗೆ ನೋಡಿ ಹಾಯ್ ಅಂತಾನು, ಹಾಯ್ ಇಸ್ ಗ್ರೀಟಿಂಗ್. ಅವ್ನು ನೋಡ್ತಾನೋ, ನೀವು ಹಾಯ್ ಅಂತಂತೀರಿ. ನೋಡಿ ಇಡು, ಅವ ನಿಮ್ಮ ಅಂಕಲ್ ಕಡೆ ನೋಡ್ತಾನೋ, ಅವಾಗೇನಂತೀರಿ, ಮೀಟ್ ಮೈ ಅಂಕಲ್ ಆರ್ ಹೀಸ್ ಮೈ ಅಂಕಲ್, ಈಸ್ ಮೈ ಅಂಕಲ್. ದಿಸ್ ಈಸ್ ಇಂಟ್ರಡಕ್ಷನ್. ಮೀಟ್ ಮೈ ಅಂಕಲ್, ಇವರು ನಮ್ಮ ಅಂಕಲ್ ಅಂತಂದು. ಸೊ ದಿಸ್ ಈಸ್ ಇಂಟ್ರಡಕ್ಷನ್. ಇಂಟ್ರಡಕ್ಷನ್ ಅಂತಂತಂದ್ರೆ ಪರಿಚಯ ಮಾಡಿಕೊಡೋದು, ಟು ಇಂಟ್ರಡ್ಯೂಸ್ ಸಮ್ ಒನ್. 10th one, leave taking. ಲೀವ್ ಅಂತಂತಂದ್ರೆ ಏನಿಲ್ಲಿ, ಟು ಟೇಕ್ ಅ ಲೀವ್. ನೀವಾಯಿತು, ನಿಮ್ಮ ಫ್ರೆಂಡ್ ಆಯಿತು, ಮಾತಾಡ್ತಿರ್ತೀರಿ. ಮಾತಾಡ್ಕೊತ ಮಾತು ಮುಗಿಯಾಕೆ ಬರ್ತಿರ್ತಾವೆ. ಸಾಯಂಕಾಲ ಎಲ್ಲೋ ನೀವು ಮತ್ತು ನಿಮ್ಮ ಫ್ರೆಂಡ್ ಭೇಟಿ ಆಗ್ತೀರಿ. ಆದ ತಕ್ಷಣ ನೀವು ಎಲ್ಲಿ ಹೊಂಟಿರ್ತೀರಿ, ಅವನು ಎಲ್ಲಿ ಹೊಂಟಿರ್ತಾನೆ. ಒಂದು 5 ನಿಮಿಷ ನಡಕ್ಕೆ ನಿಂತು ಮಾತಾಡ್ತೀರಿ. ಮಾತಾಡಾದ ಕೂಡಲೇ ಏನು ಮಾಡ್ತೀರಿ, ಎದ್ದು ಹೋಗ್ಬಿಡ್ತೀರಿ ಆ ಕಡೆಯಿಂದ ಆ ಕಡೆ. ಇಲ್ಲ, ಹೋಗೋಕ್ಕಿಂತ ಮುಂಚೆ ಏನಂತೀರಿ, ಸಿ ಯು. ಹೌದಿಲ್ಲ? ದಿಸ್ ಈಸ್ ಲೀವ್ ಟೇಕಿಂಗ್. ಲೀವ್ ಟೇಕಿಂಗ್ ಅಂತಂದ್ರೆ ಬಿಡು ತಗೊಳ್ಳೋದು. ಸಿ ಯು, ಬಾಯ್, ಸಿ ಯು ಅಗೇನ್, ಮತ್ತೊಮ್ಮೆ ಭೇಟಿ ಆಗೋಣಂತ. ಸಿ ಯು ಅಗೇನ್ ಅಂದ್ರೆ ಮತ್ತೊಮ್ಮೆ ಭೇಟಿ ಆಗೋಣಂತ. ಸಿ ಯು ಸೂನ್, ಮತ್ತೊಮ್ಮೆ ಬೇಗನೆ ಭೇಟಿ ಆಗೋಣಂತ. ಸಿ ಯು ಸೂನ್. ಆರ್ ಫಾರ್ ದ್ಯಾಟ್ ಮ್ಯಾಟರ್ ಒನ್ ಮೋರ್ ಥಿಂಗ್, ಗುಡ್ ನೈಟ್ ಅಂತಂತಂದು ಏನು ಹೇಳ್ತಾರಲ್ಲ, ಇಟ್ ಆಲ್ಸೋ ಕಮ್ಸ್ ಅಂಡರ್ ಲೀವ್ ಟೇಕಿಂಗ್. ಗುಡ್ ನೈಟ್ ಈಸ್ ನಾಟ್ ಎ ಗ್ರೀಟಿಂಗ್ ಅಲ್ಲ. ಗುಡ್ ಮಾರ್ನಿಂಗ್ ಈಸ್ ಗ್ರೀಟಿಂಗ್, ಗುಡ್ ಆಫ್ಟರ್ನೂನ್ ಈಸ್ ಗ್ರೀಟಿಂಗ್, ಗುಡ್ ಈವ್ನಿಂಗ್ ಈಸ್ ಗ್ರೀಟಿಂಗ್, ಬಟ್ ಗುಡ್ ನೈಟ್ ಈಸ್ ಲೀವ್ ಟೇಕಿಂಗ್. ಇದು ಕೊನೆಗೆ ಹೇಳ್ತಾರೆ. ಇದು ಲಾಸ್ಟಿಗೆ ನೀವು ಹೊಂಟೀರಿ ಅಂತಂತಂದ್ರೆ ಅದಾದ ನಂತರ ನೀವು ಮತ್ತೆ ಭೇಟಿ ಆಗಂಗಿಲ್ಲ ಅಂತಂತಂದಲ್ಲಿ ಅವಾಗ ವಿ ಮೇಕ್ ಯೂಸ್ ಆಫ್ ದಿ ಎಕ್ಸ್ಪ್ರೆಷನ್ ಗುಡ್ ನೈಟ್.
ನೀವು ಸಾಯಂಕಾಲ ಒಮ್ಮೆ 7 ಗಂಟೆಗೆ ಮುಂದೆ ಬಂದು ಅಥವಾ ಅವಾಗ ನೀವೇನಂತಂತೀರಿ ಗುಡ್ ಈವ್ನಿಂಗ್ ಅಂತ ಅನ್ನೋದು. ನೀವು ಮಾತಾಡ್ತೀರಿ 5 ನಿಮಿಷ 10 ನಿಮಿಷ ಮಾತಾಡ್ತೀರಿ, ಒಂದು ಅರ್ಧ ತಾಸು ಮಾತಾಡ್ತೀರಿ. ಅದಾದ ತಕ್ಷಣ ಏನಾಗುತ್ತೆ, ಲೀವ್ ಟೇಕಿಂಗ್ನಲ್ಲಿ ಹೋಗೋಣ ಅಂತ ಅಂತಾರೆ. ಆಯ್ತಪ್ಪ ಹೋಗೋಣ, ನಾಳೆಗೆ ಭೇಟಿ ಆಗೋಣ. ಆ ಟೈಮ್ದಲ್ಲಿ ಅವಾಗ ಏನಂತೀರಿ, ಓಕೆ ಸಿ ಯು ಟುಮಾರೋ ಅಂತಂತೀರಿ. ದಟ್ ಈಸ್ ಲೀವ್ ಟೇಕಿಂಗ್. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಎಂಡ್ ಇಟ್ ವಿತ್ ಗುಡ್ ನೈಟ್. ಆಯಿತು, ಸಿ ಯು ಅಗೇನ್, ಸಿ ಯು ಟುಮಾರೋ, ಗುಡ್ ನೈಟ್. ಆ ಗುಡ್ ನೈಟ್ ಅವಾಗ ನೀವೇನು 7:30-8 ಗಂಟೆಗೆ ಅದು ಹೇಳ್ತಿರ್ತೀರಲ್ಲ, ಅವಾಗ ಗುಡ್ ನೈಟ್ ಅಂತಂತಂದ್ರೆ ದೇರ್ ಆರ್ ಚಾನ್ಸಸ್ ದ್ಯಾಟ್ ಹಿ ಮೈಟ್ ನಾಟ್ ಮೀಟ್ ಯು ಅಗೇನ್. ಅದಾದ ಕೂಡಲೇ ಮತ್ತೆ ಭೇಟಿ ಆಗಂಗಿಲ್ಲ ನಾವು ಆ ದಿವಸ ಪೂರ್ತಿ, probably on the next day only. So at that time we can make use of the expression good night as leave taking. Apart from these functions, there are few more functions. Repetition, request for repetition. REPETATION, ರಿಪಿಟೇಷನ್ ಅಂತಂತಂದರೆ ಏನು? ರಿಪೀಟ್ ಮಾಡೋದು. ಅಗೇನ್ ಒಮ್ಮೊಮ್ಮೆ ಕ್ಲಾಸ್ನಾಗ ಏನು ಕೇಳ್ತಿರ್ತೀರಿ, ಸರ್ ಕಡೆಯಿಂದ ಲೆಕ್ಚರ್ ಕೇಳ್ತಿರ್ತೀರಿ. ಲೆಕ್ಚರ್ ಕೇಳ್ತಾ ಏನಾಗ್ತೈತಿ, ಅರ್ಧ ತಿಳಿದಿರಂಗಿಲ್ಲ ಅಥವಾ ಅದು ಮತ್ತೊಮ್ಮೆ ನಿಮ್ಗೆ ಎಕ್ಸ್ಪ್ಲನೇಷನ್ ಬೇಕಾಗಿರ್ತೈತಿ. ಅಂಥ ಟೈಮ್ದಾಗ ಏನಂತೀರಿ, ಸರ್ ವಿಲ್ ಯು ರಿಪೀಟ್? ನೀವು ಮತ್ತೊಮ್ಮೆ ಹೇಳ್ತೀರಿ ಏನಂತಂದಂಗೆ, will you repeat sir? ಅದಕ್ಕೇನು ರಿಪಿಟೇಷನ್. ಯಾರೋ ನಿಮ್ಮ ಫ್ರೆಂಡ್ ಇಲ್ಲಿ ಸ್ಟೇಜ್ ಮ್ಯಾಗ ನಿಂತು ಹಾಡಿರ್ತಾರೆ, ಒಳ್ಳೆಯ ರೀತಿಯಾದಾಗ ಹಾಡಿದ ಕೂಡಲೇ ಏನಂತೀರಿ, ನಿಮ್ಗೆ ಚಲೋ ಅನಿಸ್ತೈತಿ, ಕೇಳಿದಾಗ ಕೂಡಲೇ ಚಲೋ ಅನಿಸ್ತೀವಿ, ಯು ಆರ್ ಹ್ಯಾಪಿ ವಿತ್ ಇಟ್. ಆ್ಯಂಡ್ ಅವಾಗ ಏನಂತೀರಿ, ಒನ್ಸ್ ಅಗೇನ್ ಅಂತಂದು ಓದಿರ್ತೀರಿ, ಒನ್ಸ್ ಅಗೇನ್. ದಿಸ್ ಈಸ್ ಆಲ್ಸೋ ರಿಪಿಟೇಷನ್. ಸೊ ಒಮ್ಮೊಮ್ಮೆ ಯಾರೋ ಒಬ್ಬರು ದೊಡ್ಡ ಲೆಕ್ಚರ್ ಕೊಡ್ತಿರ್ತಾರೆ, ಕೊಡುವಾಗ ಕೇಳಿಸಿರಂಗಿಲ್ಲ ಸರ್, ಅಥವಾ ನೀವು ಮಾತಾಡೋದು ಅವ್ರಿಗೆ ಕೇಳಿಸಿರಂಗಿಲ್ಲ. ಅವಾಗ ಏನಂದಿರ್ತಾರೋ, ಅಬೇಗ್ಯ ಪಾಡನ್ ಅಂದ್ರೆ ಕ್ಷಮೆ ಅದಕ್ಕೆ ಕೇಳಿಸ್ಲಿಲ್ಲ ಅಂತಂತಂದ್ರೆ ಏನು, ಇಟ್ ಆಲ್ಸೋ ಮೀನ್ಸ್ ರಿಪಿಟೇಷನ್. ಸಿಮಿಲರ್ಲಿ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್ ಒಮ್ಮೊಮ್ಮೆ ಕೇಳೋದು ಪ್ರಸಂಗ ಬರುತ್ತೆ. ಲೈಕ್ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ಕೇಳೋದು. ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ಕೇಳೋದು. ಒಮ್ಮೊಮ್ಮೆ ನೀವು ಎಲ್ಲೋ ಒಂದು ಹೊಸ ಊರದಲ್ಲಿ ಹೋಗಿರ್ತೀರಿ, ಅವಾಗ ಒಂದೇನೋ ಕೇಳ್ತೀರಿ, ಏನಂತಂತಂದು ಹೌ ಟು ಗೋ ಟು ರೈಲ್ವೆ ಸ್ಟೇಷನ್ಗೆ ಯಾವ ರೀತಿ ಹೆಂಗೆ ಹೋಗ್ಬೇಕಂತಂದು, ದ್ಯಾಟ್ ಈಸ್ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್. ಹೌದಿಲ್ಲ? ಟು ಗೋ ಟು ರೈಲ್ವೆ ಸ್ಟೇಷನ್. ಅಥವಾ at what time does examination start? At what time does an examination ಸ್ಟಾರ್ಟ್? ಎಕ್ಸಾಮ ಯಾವಾಗ ಸ್ಟಾರ್ಟ್ ಆಗುತ್ತಾವಂತ. ಆಸ್ಕಿಂಗ್ ವಾಟ್, ವೆನ್, ವೇರ್, ಸ್ಥಳ ಕೇಳೋದಿತ್ತಂತಂದ್ರೆ ವೇರ್ ಈಸ್ ಗೋಕಾಕ್ ಲೊಕೇಟೆಡ್, ಗೋಕಾಕ್ ಎಲ್ಲಿ ಐತಪ್ಪ, ಇಟ್ ಈಸ್ ಲೊಕೇಟೆಡ್ ಇನ್ ಬೆಳಗಾಂ ಡಿಸ್ಟಿಕ್. ಸೊ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್, WH ಕ್ವಶನ್ಸ್ ಯೂಶ್ವಲಿ ಯೂಸ್ ಮಾಡ್ತಾರೆ. ವಿಚ್ ಈಸ್ ದಿ ಬೆಸ್ಟ್ ಸ್ಕೂಟರ್, ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್. ಸೊ such expressions can be used under the function asking for information. Similarly, there is offering help. ಒಮ್ಮೊಮ್ಮೆ ಯಾರಿಗೊಬ್ಬರಿಗೆ ಸಹಾಯ ಮಾಡಬೇಕಾಗಿರ್ತೈತಿ, ನಿಮ್ಮ ಸರ್ ಅದು ಬಂದಿರ್ತಾರೋ ಅವಾಗ ಸಹಾಯ ಮಾಡಬೇಕಾಗಿರ್ತೈತಿ. ಆಫರಿಂಗ್ ಹೆಲ್ಪ್ ಅಂದ್ರೆ ಸಹಾಯ. ಅವಾಗ ಹೆಂಗೆ ಮಾಡ್ತೀರಿ,
ಸರ್ ಕೈಯಾಗ ಬ್ಯಾಗ್ ಐತಿ, ಭಾಳಷ್ಟು ವಜ್ಜಿ ತೊಗೊಂಡು ಬರತ್ತಾರ, ಅವಾಗೇನಂತೀರಿ? ಮೇ ಐ ಹೆಲ್ಪ್ ಯು ಸರ್? ಹೌದಿಲ್ಲ? ನಾನು ನಿಮ್ಗೆ ಸಹಾಯ ಮಾಡಲೇನು? ನೀವು ಸಂದರ್ಭ ತಕ್ಕಂಗೆ ನೋಡಿ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ದೀಸ್ ಎಕ್ಸ್ಪ್ರೆಷನ್ಸ್. ಮೇ ಐ ಹೆಲ್ಪ್ ಯು ಸರ್? ಅಥವಾ ಯಾರಿಗೊಬ್ರಿಗೆ ಏನೋ ನಿಮ್ಮ ಫ್ರೆಂಡ್ ಅಥವಾ ಕ್ಲಾಸ್ಮೇಟ್ ಅವನು ನೋಟ್ಸ್ ಬರೆಯಾಕತ್ತಾನ, ನೋಟ್ಸ್ ಬರೆದು ಮುಗಿವಲ್ದಾಗೈತಿ, ಅವಾಗ ಏನಂತೀರಿ? ಡೂ ಯು ನೀಡ್ ಸಮ್ ಹೆಲ್ಪ್? ಏನಾದರೂ ಸಹಾಯ ಮಾಡಲಿ ಏನಪ್ಪ? ಅವನು ಬರೆದ ಬರೆಯತ್ತಾನು, ನೋಡಿ ಬರೆಯತ್ತಾನು, ನತ್ತಾ ಇಲ್ಲ, ನಾನು ನಿನ್ನ ಪುಸ್ತಕ ಓದ್ತೀನಿ, ಡಿಕ್ಟೇಟ್ ಮಾಡ್ತೀನಿ, ನೀ ಬೇಗನೆ ಬರ್ಕೋ. ಅವಾಗ ಏನಂತ ಕೇಳ್ಬೋದು? ಡೂ ಯು ನೀಡ್ ಸಮ್ ಹೆಲ್ಪ್? ಏನಾದರೂ ಸಹಾಯ ಬೇಕೇನು? ಅಥವಾ ಅವನಿಗೆ ಟೆಕ್ಸ್ಟ್ ಬುಕ್ ಒಳಗೆ ಆನ್ಸರ್ ಸಿಗುವಲ್ದಾಗೈತಿ, ಏನಾದರೂ ಸಹಾಯ ಮಾಡಲಿ ಏನಂತಂದು ಕೇಳ್ತೀರಿ. ಸೊ ದೀಸ್ ಆರ್ ದಿ ಎಕ್ಸ್ಪ್ರೆಷನ್ಸ್ ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ಅಂಡರ್ ಆಫರಿಂಗ್ ಹೆಲ್ಪ್. ಸಿಮಿಲರ್ಲಿ ಕಂಪ್ಲೇನಿಂಗ್, ಅನದರ್ ಫಂಕ್ಷನ್ ಟು ಕಂಪ್ಲೇನ್. ಕಂಪ್ಲೇನ್ ಅಂತಂತಂದ್ರೆ to complain. 14th one. ದೂರು ಮಾಡೋದು ಅಂದರೆ ಯಾರ್ದೋ ಬಗ್ಗೆ ಏನೋ ಹೇಳೋದು, ಅಥವಾ ಏನೋ ಒಂದು ಸರಿ ಇರೋಂಗಿಲ್ಲ, ಅದು ಇದ್ದಿದ್ದು ನೀವು ಹೇಳ್ತಿರ್ತೀರಿ. ವಾಟ್ ಯು ಸೇ? ಅಥವಾ ಟೀಚರ್ ಹೇಳ್ತಿರ್ತಾರೆ, ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ವೇರಿಂಗ್ ಯೂನಿಫಾರ್ಮ್, ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ವೇರಿಂಗ್ ಯೂನಿಫಾರ್ಮ್ ಅಂದರೆ ಏನಿದು? ಇಟ್ ಈಸ್ ಎ ಕಂಪ್ಲೇನ್. ಅಥವಾ ನೀವು ಯಾರ್ದೋ ಒಬ್ಬ ಬಗ್ಗೆ ಏನೋ ಹೇಳ್ತೀರಿ, ಸರ್ ಈಸ್ ಡಿಸ್ಟರ್ಬಿಂಗ್ ಮೀ. ನಿಮ್ಮ ಸ್ಟೂಡೆಂಟ್ಸ್ ಬಾಜುನ ಕೂತಿರ್ತೀರಿ, ಯಾರೋ ಒಬ್ಬ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾನೆ, ಸರ್ ಈಸ್ ಡಿಸ್ಟರ್ಬಿಂಗ್ ಮೀ. ವೈ ಆರ್ ಯು ಟಾಕಿಂಗ್ ಇನ್ ದಿ ಕ್ಲಾಸ್? ದ್ಯಾಟ್ ಈಸ್ ಆಲ್ಸೋ ಕಂಪ್ಲೇನ್. ಅಕಸ್ಮಾತ್ ವೈ ಆರ್ ಯು ಲೇಟ್? Can be asking for information also. You are always late. This is a complaint. You are always late. Idu complaint. Why are you late? Is asking for information, but it can be termed as complaint also. You are always late, definitely a complaint. And first period, all boys are absent for first period. Sir ಹೇಳ್ತಾರೆ, this is a complaint ಅಂತ. So after complaining or complain, another function is asking for preference. ಪ್ರಿಫರೆನ್ಸ್ ಅಂತಂತಂದ್ರೆ ಆಯ್ಕೆ ಮಾಡೋದು. ಅಂಡರ್ ದಿಸ್ ಫಂಕ್ಷನ್ ವಿಚ್ ಆರ್ ದ ಎಕ್ಸ್ಪ್ರೆಷನ್ಸ್ ದ್ಯಾಟ್ ಕ್ಯಾನ್ ಬಿ ಯೂಸ್ಡ್? ಯಾವ್ಯಾವ ಫಂಕ್ಷನ್ಸ್ ಈ ಫಂಕ್ಷನ್ ಒಳಗೆ ಯಾವ್ಯಾವ ಎಕ್ಸ್ಪ್ರೆಷನ್ಸ್ ಉಪಯೋಗಿಸ್ಕೋಬೋದು? ಪ್ರಿಫರೆನ್ಸ್ ಅಂತಂತಂದ್ರೆ ಆಯ್ಕೆ ಮಾಡೋದು. ವಿಚ್ ಶರ್ಟ್ ವುಡ್ ಯು ಲೈಕ್ ಟು ಹ್ಯಾವ್? ಹಿಂಗೆ ಯಾವ ಶರ್ಟ್ ಬೇಕಪ್ಪ ಅಂತ. ಸೊ ಆಸ್ಕಿಂಗ್ ಫಾರ್ ಪ್ರಿಫರೆನ್ಸ್. ವಿಚ್ ಈಸ್ ಯುವರ್ ಫೇವ್ರೆಟ್ ಕಲರ್? ವಿಚ್ ಈಸ್ ಯೋರ್ favorite color? Asking for information can be also be used as preference also. My favorite color is red. Red aitappa ನನ್ನ favorite color. So asking for preference. Can I buy you a red shirt or a blue shirt? ಹೌದಿಲ್ಲ? Can I buy you a red
or blue shirt. Which shirt you want ಅಂತಂದಾಗ ಹೌದಿಲ್ಲ, ಅವಾಗ ಇಟ್ ಕ್ಯಾನ್ ಬಿ ಪ್ರಿಫರೆನ್ಸ್. ಆಲ್ಮೋಸ್ಟ್ ಕಮಿಂಗ್ ಟು ದಿ ಲಾಸ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. agreeing and disagreeing. ಎಗ್ರಿ ಅಂತಂತಂದ್ರೆ ಒಪ್ಪೋದು, ಟು ಎಕ್ಸೆಪ್ಟ್. ಎಗ್ರಿ ಅಂತಂದ್ರೆ ಒಪ್ಪೋದು. ಏನೋ ಒಬ್ಬರು ಸರ್ ಹೇಳ್ತಾರೋ ಆಲ್ ದೋಸ್ ಹೂ ಆರ್ ಆಬ್ಸೆಂಟ್ ವಿಲ್ ನಾಟ್ ಅಟೆಂಡ್ ದಿ ಎಕ್ಸಾಮ್ ಅಂತಂತಂದ್ರೆ ಅವಾಗ ಭಾಳಷ್ಟು ಹುಡುಗರು ಎಸ್ ಸರ್ ಅಂತಂತಾರೆ. ಎಸ್ ಸರ್ ಅಂತಂತಂದ್ರೆ ಎಗ್ರಿ ಮಾಡ್ದಂಗೆ, ಹೌದ್ರಿ ಸರ್ ನಾವು ಆ್ಯಬ್ಸೆಂಟ್ ಇದ್ದೀವಿ ಭಾಳ ದಿವಸ, ನಾವು ಎಗ್ರಿ ಬರೋಂಗಿಲ್ಲ ಅಂತ. ಅಥವಾ ಸ್ವಲ್ಪ ಮಂದಿ ಅಂತಂತಾರೆ ಇಲ್ಲರಿ ಸರ್ ನಾವು ಹಂಗೆ ಮಾಡಬೇಡ್ರಿ ಅಂತಂತಂದು, ದ್ಯಾಟ್ ಈಸ್ ಡಿಸ್ಎಗ್ರಿ. ಒಪ್ಪೋದು ಒಪ್ಪಲಿಕ್ಕಿಲ್ಲ. ಎನಿ ಸ್ಟೇಟ್ಮೆಂಟ್, ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಸ್ಟೇಟ್ಮೆಂಟ್ಗೆ ಒಬ್ಬರು ಒಪ್ತಾರೋ ಅಥವಾ ಒಬ್ಬರು ಒಪ್ಪಲಿಕ್ಕಿಲ್ಲ. ಒಪ್ಪಿರಿ ಅಂತಂತಂದ್ರೆ ಎಗ್ರಿ. ಆ್ಯಂಡ್ ಇಫ್ ಯು ಡೋಂಟ್, ಇಟ್ ಈಸ್ ಡಿಸ್ಎಗ್ರಿ. ಅ ಸ್ಟೇಟ್ಮೆಂಟ್ ಮೈಟ್ ಬಿ ಲೈಕ್ ದ್ಯಾಟ್, ಟುಮಾರೋ ದಿ ಕ್ಲಾಸಸ್ ಆರ್ ಸಸ್ಪೆಂಡೆಡ್ ಅಂತಂದು ಕೂಡಲೇ ಓಕೆ ಅಂತಂತಾರೆ ಭಾಳಷ್ಟು ಮಂದಿ ಎಸ್ ಸರ್ ಅಂತಂತಾರೆ. ಒಬ್ಬೊಬ್ರು ಅಂತಾರೆ ಬಾಯ್ ಸರ್ ವಿ ವಾಂಟ್ ಟು ಅಟೆಂಡ್ ದಿ ಕ್ಲಾಸ್, ದೇ ಆರ್ ಡಿಸ್ಎಗ್ರಿ. ಸೊ ಎಗ್ರಿ ಅಂತಂತಂದ್ರೆ ಎಕ್ಸೆಪ್ಟಿಂಗ್, ಡಿಸ್ಎಗ್ರಿ ಈಸ್ ನಾಟ್ ಎಕ್ಸೆಪ್ಟಿಂಗ್. ಈ ಥರದಾಗ ಟರ್ಮ್ಸ್ ಬರೋ ಎಸ್ ಐ ಎಗ್ರಿ ಅಂದ್ರೆ ಒಪ್ತೀನಿ ಅಂತ. ಅಥವಾ ಡಿಸ್ಎಗ್ರಿ ಇತ್ತಂದ್ರೆ ನೋ ಐ ಡೋಂಟ್ ಎಗ್ರಿ, ನಾವು ಒಪ್ಪಂಗಿಲ್ಲ ಅಂತ. ವಾಟ್ ಆರ್ ದಿ ಅದರ್ ಎಕ್ಸ್ಪ್ರೆಷನ್ಸ್ ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಡಿಸ್ಎಗ್ರಿಂಗ್? ಐ ಡೋಂಟ್ ಬಿಲೀವ್, ನಾನು ನಂಬಂಗಿಲ್ಲ. He came first in the class. ಒಬ್ಬ ಅಂತಾನೆ ಐ ಬಿಲೀವ್ ಇಟ್, ನಂಬ್ತೀನಿ ನಾನು, ಅಷ್ಟು ಹುಷಾರಿದ್ದವನು ಅಷ್ಟು ಅಭ್ಯಾಸ ಮಾಡ್ತಿದ್ದ ಫಸ್ಟ್ ಬಂದ. ಒಬ್ಬ ಅಂತಾನೆ ಅವೇಂದು ಅಭ್ಯಾಸ ಮಾಡ್ಯಾನ, ಒಟ್ಟು ಅಭ್ಯಾಸ ಮಾಡಿಲ್ಲ, ಅವೇಂಗೆ ಫಸ್ಟ್ ಬರ್ತಾನೋ, ನಂಬಂಗಿಲ್ಲ. ಐ ಡೋಂಟ್ ಬಿಲೀವ್, ದಿಸ್ ಈಸ್ ಡಿಸ್ಎಗ್ರಿ. ಐ ಬಿಲೀವ್, ದಿಸ್ ಈಸ್ ಎಗ್ರಿ. ನಂಬ್ತೀನಿ ನಾನು ಅಂತ. ಆರ್ sorry, it is unbelievable. ನಂಬಲಾರ್ದಂಥದ್ದು ಅಂತ. ದಿಸ್ ಈಸ್ ಡಿಸ್ಎಗ್ರಿ. ಸೊ ವಿ ಹ್ಯಾವ್ ಡನ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಒಂದು 16-17 ಇನ್ಕ್ಲೂಡಿಂಗ್ ದಿಸ್ ಒನ್, ಒಂದು 15 ಇದಕ್ಕೂ ಕನ್ಸಿಡರ್ ಮಾಡಿ ಅಂತಂದರೆ ಡಿಸ್ಎಗ್ರಿ. ವಿ ಹ್ಯಾವ್ ಡನ್ ಅಬೌಟ್ 17 ಲ್ಯಾಂಗ್ವೇಜ್ ಫಂಕ್ಷನ್ಸ್. ಒಂದು 17 ಲ್ಯಾಂಗ್ವೇಜ್ ಫಂಕ್ಷನ್ಸ್ ಮಾಡಿವಿ. ಯಾವುದು? ಗ್ರೀಟಿಂಗ್ಸ್, ಮೇಕಿಂಗ್ ರಿಕ್ವೆಸ್ಟ್, ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್, ಕಂಪ್ಲಿಮೆಂಟಿಂಗ್, ಕಾಂಗ್ರ್ಯಾಚುಲೇಟಿಂಗ್, ಅಪಾಲಜಿ, ಸಿಂಪತಿ, ಪರ್ಮಿಷನ್, ಇಂಟ್ರೊಡಕ್ಷನ್, ಲೀವ್ ಟೇಕಿಂಗ್, ರಿಕ್ವೆಸ್ಟ್ ಫಾರ್ ರಿಪಿಟೇಷನ್, ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್, ಆಫರಿಂಗ್ ಹೆಲ್ಪ್. ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್ ಕೇಳೋದು. ಆಮೇಲೆ ಅದೇ ಇನ್ಫಾರ್ಮೇಷನ್ ಕೊಟ್ಟಂತಂದ್ರೆ ಗಿವಿಂಗ್ ಇನ್ಫಾರ್ಮೇಷನ್. ಮತ್ತೊಬ್ಬರು ಯಾರೋ ಇನ್ಫಾರ್ಮೇಷನ್ ಕೊಟ್ಟಂತಂದ್ರೆ ದ್ಯಾಟ್ ಬಿಕಮ್ಸ್ ಗಿವಿಂಗ್ ಇನ್ಫಾರ್ಮೇಷನ್. ಆಫರಿಂಗ್ ಫಾರ್ ಹೆಲ್ಪ್, ಸಹಾಯ ಕೇಳೋದು. ಅಥವಾ ಸಹಾಯ ಕೊಡಲಿಲ್ಲ ಅಂತಂದ್ರೆ ರಿಫ್ಯೂಸಿಂಗ್ ಹೆಲ್ಪ್. ಕಂಪ್ಲೇನಿಂಗ್, ಆಸ್ಕಿಂಗ್ ಫಾರ್ ಪ್ರಿಫರೆನ್ಸ್, ಗ್ರ್ಯಾಟಿಟ್ಯೂಡ್, ಇವೆಲ್ಲ ನಾವು ಫಂಕ್ಷನ್ಸ್ ಮಾಡಿದ್ವಿ. ಆ ಫಂಕ್ಷನ್ಸ್ ಕೆಳಗೆ ಯಾವ್ಯಾವ ಎಕ್ಸ್ಪ್ರೆಷನ್ಸ್ ಬರ್ತಾವಂತ ಅನ್ನೋದು ಸ್ವಲ್ಪ ಎಕ್ಸ್ಪ್ರೆಷನ್ಸು ಮಾಡಿದ್ವಿ. ಇನ್ ಯುವರ್ ಎಕ್ಸಾಮಿನೇಷನ್, ನಿಮ್ಮ ಎಕ್ಸಾಮಿನೇಷನ್ ಒಳಗೆ ಏನು ಮಾಡ್ತಾರಪ್ಪ ಅಂತಂತಂದ್ರೆ, ಆ್ಯಸ್ ಕ್ವಶನ್ ನಂಬರ್ 47, ಒಂದು ಸಣ್ಣ ಎಕ್ಸಾಂಪಲ್ಲು ಮಾಡಿಬಿಡೋಣಂತ. ರೈಟ್? ಏನು ಮಾಡ್ತಾರೋ, ಮ್ಯಾಚ್ ದಿ ಎಕ್ಸ್ಪ್ರೆಷನ್ ಅಂಡರ್ ಕಾಲಮ್ ಎ ಟು ದಿಯರ್ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂಡರ್ ಬಿ. ಈ ರೀತಿಯಾದ ಕ್ವಶನ್ ಕೇಳ್ತಾರೆ. ಕ್ವಶನ್ ನಂಬರ್ 47.
as the expression under column A with language function under B. ಅಂದ್ರೇನು ಮ್ಯಾಚ್ ದಿ ಫಾಲೋಯಿಂಗ್ ಇದೆ ಅಷ್ಟೆ. ಹೆಂಗೆ ಕೊಟ್ಟಿರ್ತಾರೋ ಒಂದು ಸೈಡ್ ಎ ಇನ್ನೊಂದು ಸೈಡ್ ಬಿ. ಎದಲ್ಲಿ ಏನು ಮಾಡಿರ್ತಾರೋ 1 ಅಂತ ಕೊಟ್ಟಿರ್ತಾರೋ. ಹೆಲೋ ಗುಡ್ ಮಾರ್ನಿಂಗ್, ಆಮೇಲೆ ಮೀಟ್ ಮೈ ಫ್ರೆಂಡ್, you look gorgeous in this dress. In this dress, I beg to differ with you. To differ with you. ಇವೆಲ್ಲ ಎಕ್ಸ್ಪ್ರೆಷನ್ಸ್. ಇವು ಏದಾಗ ಎಕ್ಸ್ಪ್ರೆಷನ್ಸ್. These are expressions. Fifth one, goodbye. ಇಲ್ಲಿ ಬಿದಾಗ ಏನು ಮಾಡಿರ್ತಾರೋ ಫಂಕ್ಷನ್ ಕೊಟ್ಟಿರ್ತಾರೆ. A introducing, B disagreeing, leave taking, greeting, complimenting. ಕರೆಕ್ಟ್. ಈ ರೀತಿದಾಗ ನಿಮಗೆ ಎಕ್ಸಾಮ್ನಲ್ಲಿ ಕೊಟ್ಬಿಟ್ಟಿರ್ತಾರೆ. ಅವಾಗೇನು ಮಾಡ್ಬೇಕು ನೀವು, ಇದಕ್ಕಿದ್ದಿದ್ದು ಎಕ್ಸ್ಪ್ರೆಷನ್ ಇದ್ದಿದ್ದು ಯಾವ ಫಂಕ್ಷನ್ ಕರೆಕ್ಟಾಗಿ ಮ್ಯಾಚ್ ಆಗ್ತೈತಿ ಅದನ್ನು ನೋಡಬೇಕು. ಗುಡ್ ಮಾರ್ನಿಂಗ್ ಅಂತಂತಂದ್ರೆ ಏನು, ಈಗ ಇದಾಗ ಮಾಡಿದ್ದೀವಿ ನಾವು. ಆಲ್ ದಿ ಫಂಕ್ಷನ್ಸ್ ವಿ ಹ್ಯಾವ್ ಡಿಸ್ಕಸ್ಡ್. ಗುಡ್ ಮಾರ್ನಿಂಗ್ ಅಂಡರ್ ವಿಚ್ ಸೆಕ್ಷನ್ ವಿಲ್ ಇಟ್ ಕಮ್? ಇಂಟ್ರೊಡಕ್ಷನ್ ಅದು ಭೇಟಿ ಮಾಡಿಸ್ತೀವಿ ಇಲ್ಲ. ಡಿಸ್ಎಗ್ರಿ ಒಪ್ತಾ ಇಲ್ಲ. ಲೀವ್ ಟೇಕಿಂಗ್ ಹೋಗುವಾಗ ಮಾತಾಡೋದು ಸಂದರ್ಭದಲ್ಲಿ ಮಾತಾಡ್ತೀವಿ, ಇದು ಅಲ್ಲ. ಗ್ರೀಟಿಂಗ್ಸ್ನಲ್ಲಿ ಬರುತ್ತೆ ಇದು. ಸೊ ಮೀಟ್ ಮೈ ಫ್ರೆಂಡ್ ಇದು ಯಾವಾಗಂತೀರಿ ನೀವು? ಈಸ್ ಮೈ ಫ್ರೆಂಡ್. ಹಾಗಾಗಿ ನಾನು ಮೀಟ್ ಮೈ ಫ್ರೆಂಡ್ ಆಕಾಶ್ ಅಂತಂತಂದು ದಿಸ್ ಈಸ್ ಇಂಟ್ರಡ್ಯೂಸಿಂಗ್. ಕರೆಕ್ಟ್. ಯು ಲುಕ್ ಗಾರ್ಜಿಯಸ್ ಇನ್ ದಿಸ್ ಡ್ರೆಸ್. ಈ ಡ್ರೆಸ್ ಒಳಗೆ ನೀನು ಒಳ್ಳೆ ಕಾಣಿಸ್ತೀವಿ. ವಾಟ್ ಇಟ್ ಈಸ್ ಇಟ್ ಡಿಸ್ಎಗ್ರಿಂಗ್? ಈಸ್ ಇಟ್ ಲೇವ್ ಟೇಕಿಂಗ್? ಆರ್ ಈಸ್ ಇಟ್ ಕಾಂಪ್ಲಿಮೆಂಟ್? ಕಾಂಪ್ಲಿಮೆಂಟ್ ಅಂತಂದ್ರೆ ಪ್ರೈಸ್ ಮಾಡೋದು, ರೈಟ್? ಐ ಬೆಗ್ ಟು ಡಿಫರ್ ವಿತ್ ಯು ಅಂದ್ರೇನು? ನೀ ಏನು ಹೇಳತ್ತಿ ಅದ್ರ ಬಗ್ಗೆ ನಾನು ಒಪ್ಕೊಳ್ಳಂಗಿಲ್ಲ ಅಂತ. ದಿಸ್ ಈಸ್ ಡಿಸ್ಎಗ್ರಿಂಗ್. ಗುಡ್ ಬಾಯ್ ಇದು ಯಾವಾಗ ಹೇಳ್ತೀರಿ? ಲೀವ್ ಟೇಕಿಂಗ್, ರೈಟ್? ಎಕ್ಸಾಮ್ದಲ್ಲಿ ನೀವು ಹಿಂಗೆ ಯಾರೋ ಮಾಡಬಾರ್ದು. ದಿಸ್ ಈಸ್ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಇದಷ್ಟೆ. ಎಕ್ಸಾಮ್ದಲ್ಲಿ ಏನು ಮಾಡ್ಬೇಕಂತಂದ್ರೆ ನೀವು ಒನ್ ಸೈಡ್ ಎಕ್ಸ್ಪ್ರೆಷನ್ಸ್ ಅಂತೂ ಎಲ್ಲ ಬರೆಯೋದು. ಇವೆಲ್ಲ ಎಕ್ಸ್ಪ್ರೆಷನ್ಸ್ 5 ಎಕ್ಸ್ಪ್ರೆಷನ್ಸ್ ಇರ್ತಾವೆ, 5 ಮಾರ್ಕ್ಸ್. ಹೆಲೋ ಗುಡ್ ಮಾರ್ನಿಂಗ್ ಅಂತ ಬರೀರಿ. ಇವೆಲ್ಲ ಮೀಟ್ ಮೈ ಫ್ರೆಂಡ್, ಯು ಲುಕ್ ಗಾರ್ಜಿಯಸ್ ಇನ್ ದಿಸ್ ಡ್ರೆಸ್, ಐ ಬೆಗ್ ಟು ಡಿಫರ್ ವಿತ್ ಯು, ಗುಡ್ ಬೈ. ಆಲ್ ದೀಸ್ ಎಕ್ಸ್ಪ್ರೆಷನ್ಸ್ ಯು ರೈಟ್ ದಿಸ್ ಸೈಡ್. ಆನ್ ದಿ ಅದರ್ ಸೈಡ್ ಫಂಕ್ಷನ್ ಸೈಡ್ ಏನೈತಲ್ಲ ಅವಾಗ ನೀವು ಏನು ಮಾಡಬೇಕು, ಯಾರೋ ಅದು ಏನು ಮಾಡೋಕ್ಕೆ ಹೋಗ್ಬೇಡ್ರಿ.
ಇಲ್ಲಿ ಏನು ಮಾಡೋದು, ಹೆಲೋ ಗುಡ್ ಮಾರ್ನಿಂಗ್, ವಾಟ್ ಈಸ್ ದಿಸ್? ದಿಸ್ ಈಸ್ ಗ್ರೀಟಿಂಗ್ಸ್, ಹೌದಿಲ್ಲ? ಇಲ್ಲಿ ಗ್ರೀಟಿಂಗ್ಸ್ ಅಂತ ಬರೀಬೇಕು. ಇದೇನು, ಮೀಟ್ ಮೈ ಫ್ರೆಂಡ್, ಇಂಟ್ರಡ್ಯೂಸಿಂಗ್, ಯು ಲುಕ್ ಗಾರ್ಜಿಯಸ್, ಇದೇನಿದು, ಕಾಂಪ್ಲಿಮೆಂಟಿಂಗ್, this is complimenting. I beg to differ with you, this is disagreeing. Finally, goodbye, leave taking. ದಿಸ್ ಈಸ್ ಈ ರೀತಿದಾಗ ಮಾಡಬೇಕು. ಇಲ್ಲಿ ಫಸ್ಟ್ಗೆ ಏನು ಕೊಟ್ಟಿರ್ತಾರೆ ಅದು ಆ್ಯಸ್ ಇಟ್ ಈಸ್ ಎಕ್ಸ್ಪ್ರೆಷನ್ಸ್ ಬರೆಯೋದು. ಫಂಕ್ಷನ್ಸ್ನಲ್ಲಿ ಅಪ್ರಾಪ್ರೇಟ್ ಫಂಕ್ಷನ್ಗೆ ರಿಲೇಟ್ ಆಗೋದು ಬರೀಬೇಕು. ಅವು ಕೆಳಗೆ ಮೇಲೆ ಎದ್ದೇ ಇರ್ತಾವೆ. ದೀಸ್ ಆರ್ ಇನ್ ಅ ರ್ಯಾಂಡಮ್ ವೇ, ಗಿವನ್ ಇನ್ ದ ರ್ಯಾಂಡಮ್ ವೇ, ಕೆಳಗಿರ್ತೈತಿ ಮೇಲೆ ಇರ್ತೈತಿ, ಹೇಳಕ್ಕೆ ಬರೋಂಗಿಲ್ಲ. ಇದಕ್ಕೆ ನೀವು ಕರೆಕ್ಟ್ ರೀತಿಯಾಗಿ ನೀವು ಹೋಲಿಕೆ ಮಾಡಬೇಕು. ಎಕ್ಸ್ಪ್ರೆಷನ್ ಎ ಇದ್ದಲ್ಲಿ ಸೇಮ್ ಎಕ್ಸ್ಪ್ರೆಷನ್ ಸೈಡ್ ಕರೆಕ್ಟ್ ಇಡೋದು. ಬಿ ಇದ್ದಾಗ ಯಾವುದು ಗುಡ್ ಮಾರ್ನಿಂಗ್ ಇದ್ದಿದ್ದು ಗ್ರೀಟಿಂಗ್ಸ್ ಬರ್ತೈತಿ, ಗ್ರೀಟಿಂಗ್ಸ್ ಹಾಕ್ರಿ. ಆ್ಯಂಡ್ ಗುಡ್ ಬೈ ಇದ್ದಿದ್ದು ಲೀವ್ ಟೇಕಿಂಗ್ದಾಗ ಬರ್ತೈತಿ, ಗುಡ್ ಬೈ ಅಂತ ಲೀವ್ ಟೇಕಿಂಗ್ ಅಂತ ಹಾಕ್ರಿ. ಈ ರೀತಿದಾಗ ನೀವು ಎಕ್ಸಾಕ್ಟಾಗಿ ಮ್ಯಾಚ್ ಮಾಡಬೇಕು. ರೀಡ್ ದಿ ಫಂಕ್ಷನ್ ಕೇರ್ಫುಲಿ ಆ್ಯಂಡ್ ಆಲ್ಸೋ ರೀಡ್ ದಿ ಎಕ್ಸ್ಪ್ರೆಷನ್ಸ್ ಯಾವ್ಯಾವು ಎದಕ್ಕೆ ಹೋಲ್ತಾವೆ ಅನ್ನೋದು ಇದನ್ನು ಸ್ವಲ್ಪ ಯೋಚನೆ ಮಾಡಿರಿ. ಈಸಿ ಇದ್ದಿದ್ದು ಮೊದಲು ಮಾಡ್ಕೊಂಡ್ಬಿಡ್ರಿ. ಒಂದು 2-3 ಈಸಿ ಇದ್ದಿದ್ದು ಮಾಡಿಬಿಟ್ರಿ ಅಂತಂದ್ರೆ ಅಬ್ವಿಯಸ್ಲಿ ಒಂದು 2 ಇದ್ದಿದ್ದು ಒಂದು ಸ್ವಲ್ಪ ಯೋಚನೆ ಮಾಡೋದು ತಿಳಿದೇ ಬಿಡುತ್ತೆ. ಅವಾಗ ಈಸಿಯಾಗಿ ಯು ಕ್ಯಾನ್ ಮ್ಯಾಚ್ ಇಟ್ ವಿತ್ ದಿ ಫಂಕ್ಷನ್. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಎಕ್ಸಸೈಸ್. ಗ್ರಾಮಟಿಕಲ್ ವರ್ಕ್ ಇದ್ದು ನಿಮ್ಗೆ ತಿಳಿದಿರ್ಬೋದು. ಆ್ಯಂಡ್ ಇಫ್ ಯು ಆರ್ ಹ್ಯಾವಿಂಗ್ ಎನಿ ಪ್ರಾಬ್ಲಮ್ you please do ask. On the same basis we will also do question number 48. ನಾಳೆಗೆ ನಾಡ್ದಾಗ question number 48 ಮಾಡೋಕ್ಕೆ ಕಂಪ್ಲೀಟ್ ಪ್ರಯತ್ನ ಪಡೋಣ. ಥ್ಯಾಂಕ್ ಯು.